Hello friends, once again we are back with our GRS program. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ನಿಮ್ಮ KEA ಮತ್ತು KPSC ಅಪ್ಕಮಿಂಗ್ ಯಾವ್ಯಾವ ಎಕ್ಸಾಮ್ಸ್ಗಳು ಇರ್ತಾವೋ ಆ ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ರಿವಿಷನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಈ ಕಂಟೆಂಟ್ ಮತ್ತು ಏನಪ್ಪ ಅಂದರೆ ನೀವು ಇದರಿಂದ ನೀವೇನಾದರೂ ಕಲಿತಿರ್ಬೋದು ಅಂತ ನಿಮಗೆ ಅನಿಸಿದರೆ ನೀವು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತು ಮೋಟಿವೇಟ್ ಮಾಡಿ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿರತಕ್ಕಂಥ ಒಂದು ಸಿಹಿ ಸುದ್ದಿ ನಿಮ್ಮ ಜೊತೆಗೆ ಹಂಚ್ಕೋಬೇಕಂತ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಸೊ ಇವತ್ತಿನ ಟಾಪಿಕ್ ನಾವೇನು ಮಾಡೋವಂದರೆ ಪರ್ಯಾಯ ಪ್ರಸ್ಥಭೂಮಿಯ 3ನೇ ಭಾಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಈ 3ನೇ ಭಾಗವನ್ನು ನಾವೇನಂತ ಕರಿತೀವಿ ನೋಡಿರಿ. 3ನೇ ಭಾಗವನ್ನು ನಿಮ್ಮ ಸ್ಕ್ರೀನ್ ಒಳಗೆ ಕಾಣ್ತಿರ್ತದ. ಈ ಪರ್ಯಾಯ ಪ್ರಸ್ಥಭೂಮಿಯ 3ನೇ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಕ್ಕನ್ ಪ್ರಸ್ಥಭೂಮಿ. ಆ ದಕ್ಕನ್ ಪ್ರಸ್ಥಭೂಮಿ ಯಾವ ರೀತಿ ಕಾಣ್ತಿರ್ತದ ಅದರದೊಂದು ಜಾಗ್ರಫಿಕ್ ಡಿವಿಷನ್ಸ್ ಅಥವಾ ಜಾಗ್ರಫಿಕ್ ಫಿಸಿಕಲ್ ಫೀಚರ್ಸ್ಗಳನ್ನು ನಾವು ಒಂದು ಡೈಗ್ರಾಮ್ಸಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋವಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಬಿ ವೆರಿ ಕೇರ್ಫುಲ್. ನೋಡಿರಿ ಯಾವ ರೀತಿ ಕಾಣ್ತಿರ್ತದ. ಫುಲ್ ಕಾನ್ಸಂಟ್ರೇಷನ್. ಫಾರ್ ಎಕ್ಸಾಂಪಲ್ ನಾನೇನಾದರೂ ಇದನ್ನು ಗುಜರಾತ್ ಅಂದ್ಕೊಂಡು ಈ ರೀತಿ ಡ್ರಾ ಮಾಡಿದರೆ ಯಾವ ರೀತಿ ಕಾಣ್ತಿರ್ತದೆ ನೋಡಿರಿ. ಬಿ ವೆರಿ ಕೇರ್ಫುಲ್. ಈ ರೀತಿ ಇದೆ ಅಂದ್ಕೊಳ್ರಿ. ಆ್ಯಂಡ್ ನಮ್ಮ ದಕ್ಕನ್ ಪ್ರಸ್ಥಭೂಮಿ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ. ಓಕೆನಾ ಸರ್? ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಒಂದು ಪರ್ವತವನ್ನು ಡ್ರಾ ಮಾಡ್ತೀನಿ. ಇದಕ್ಕೆ ಅಮರ್ಕಂಟಕ್ ಅಂತ ಕರಿತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿರೋದೇ ಇದು. ಓಕೆನಾ? ಸೊ ಈ ಅಮರ್ಕಂಟಕ್ಕಿಂದ ಒಂದು ನದಿ ಈ ರೀತಿ ಹರಿದಿರೋದ ನರ್ಮದಾ ನದಿ. ಅದಾದ ನಂತರ ಒಂದು ಮಹಾನದಿ ಅನ್ನೋದು ಬಂಗಾಳ ಕೊಲ್ಲಿಯ ಕಡೆಗೆ ಹರಿತಿರ್ತದೆ. ಈ ನರ್ಮದಾ ಮತ್ತು ಮಹಾನದಿಯ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಈ ಪೂರ್ತಿ ಪ್ರದೇಶವನ್ನು ನಾವೇನಂತ ಕರಿಬೋದು ಅಂದರೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿಬೋದು. ಎಲ್ಲರಿಗೂ ಇರ್ತದೆ ಇದು ದಕ್ಕನ್ ಪ್ರಸ್ಥಭೂಮಿ. ಇದೇನಾದರೂ ನಿಮಗೆ ಇಂಟ್ರೊಡಕ್ಷನ್ನೇ ಅರ್ಥ ಆಗ್ತಿಲ್ಲ ಅಂದರೆ ಮುಂದೆ ಬರ್ತಿರ್ತಕ್ಕಂಥ ಯಾವುದೇ ಮ್ಯಾಟ್ರ್ ಇರಲಿ ಅದು ಅರ್ಥ ಆಗಂಗಿಲ್ಲ. ಆಸ್ ಅ ರಿಸಲ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಗೋ ಚೆಕ್ ಅವರ್ ಪ್ಲೇಲಿಸ್ಟ್. GRS ಅಂತ ಒಂದು ಪ್ಲೇಲಿಸ್ಟ್ ಇರ್ತದೆ. ಇದರ ಹಿಂದಿನ ವಿಡಿಯೋಸ್ಗಳನ್ನು ಎಲ್ಲ ನೋಡ್ಕೊಂಡು ಬರ್ರಿ. ಡೆಫಿನೆಟ್ಲಿ ಈ ಒಂದು ವಿಡಿಯೋಸ್ಗಳು ಮತ್ತು ಕಂಟೆಂಟ್ಸ್ಗಳು ಭಾಳಷ್ಟು ನೀಟಾಗಿ ಅರ್ಥ ಆಗುವಂಥ ಒಂದು ಸಾಧ್ಯತೆ ಐತಿ. ಓಕೆನಾ? ಸೊ ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಿದ್ವಿ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ದಕ್ಕನ್ ಪ್ರಸ್ಥಭೂಮಿ ಈ ಥರ ಐತಿ. ಓಕೆ? ಸೊ ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇಲ್ಲಿ ನೀವು ನೋಡಿದರೆ ಇಲ್ಲೊಂದು ಪರ್ವತ ಕಂಡು ಬರಲಿತ್ತು ಸರ್. ಓಕೆನಾ? ಇದು ಯಾವ ಪರ್ವತ ಇರ್ಬೋದು? ಸತ್ಪುರ ಪರ್ವತ. ಆಲ್ರೆಡಿ ನಾವು ವಿಂಧ್ಯ ಮತ್ತು ಸತ್ಪುರ ಪರ್ವತಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ದದ ಆ್ಯಂಡ್ ಅರ್ಥ ಮಾಡ್ಕೊಂಡಿದ್ದದ, ರಿವಿಷನ್ ಮಾಡಿದ್ದದ. ಯು ಕ್ಯಾನ್ ಗೋ ಟು ದ ಪ್ಲೇಲಿಸ್ಟ್ ಒನ್ಸ್ ಅಗೇನ್ ಆ್ಯಂಡ್ ಚೆಕ್ ವಿಂಧ್ಯ ಮತ್ತು ಸತ್ಪುರ ಅಂತ ಒಂದು ವಿಡಿಯೋ ಇರ್ತದೆ. ಯು ಕ್ಯಾನ್ ವಾಚ್ ದಟ್ ಒನ್. ಓಕೆನಾ? ಅಲ್ಲಿ ನಿಮಗೆ ಸತ್ಪುರದ ಪ್ರತಿಯೊಂದು ಲಕ್ಷಣಗಳು, ಫ್ಯಾಕ್ಟ್ಸ್ಗಳು ಮತ್ತು ಯಾವ ರೀತಿ ಈ ಒಂದು ಪರ್ವತ ಉಗಮಗೊಂಡದ ಅದನ್ನು ಕೂಡ ನಾನು ಹೇಳಿದ್ದದ. ಓಕೆ? ಸೊ ಈ ಸತ್ಪುರ ಪರ್ವತದಿಂದ ನಮಗೇನು ಸಿಗ್ತದೆ ಅಂದರೆ ಒಂದು ನದಿನೂ ಕೂಡ ಸಿಗ್ತದೆ. ಈ ನದಿ ನರ್ಮದಾ ನದಿಗೆ ಸಮಾನಾಂತರವಾಗಿ ಅರಬ್ಬಿ ಸಮುದ್ರದ ಕಡೆಗೆ, ಗಲ್ಫ್ ಆಫ್ ಕಂಬತ್ ಕಡೆಗೆ ಹರಿಯೋದನ್ನು ನೋಡ್ತೀವಿ. ಈ ನದಿಗೆ ನಾವು ತಾಪಿ ನದಿ ಅಂತ ಕರಿತೀವಿ. ತಾಪಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮ್ಯಾಪ್ ಒಳಗೆ ಕಾಣ್ತಿರ್ತದೆ ಅನ್ಕೊಂಡಿನಿ. ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ತಾಪಿ ನದಿಯಿಂದ ಕೆಳಗಡೆ ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿಯವರೆಗೆ ನಾವೇನು ನೋಡ್ತೇವೆ ಅಂದರೆ ಒಂದು ದೊಡ್ಡ ಉನ್ನತ ಪ್ರದೇಶವನ್ನು ನೋಡ್ತೇವೆ. ಆ ಉನ್ನತ ಪ್ರದೇಶ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತು. ಸರ್ ಈ ಒಂದು ಭಾಗವನ್ನು ನಾವು ಏನಂತ ಕರಿತೇವೆ ಅಂದರೆ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಇದಾದ ನಂತರ ನೀವು ಈ ಕಡೆ ನೀವು ನೋಡಿದರೆ ಸರ್ ಇಲ್ಲೊಂದು ಭಾಗ ಒಂದು ಕಂಡುಬರ್ತದ. ಪೂರ್ವ ಭಾಗದಲ್ಲಿ ಇಲ್ಲೊಂದು ಭಾಗ ಕಂಡುಬರ್ತದೆ ಸರ್. ಆಮೇಲೆ ಇಲ್ಲೊಂದು ಭಾಗ ಕಂಡುಬರ್ತದ. ಅದಾದ ನಂತರ ಇಲ್ಲೊಂದು ಭಾಗ ಕಂಡುಬರ್ತದ ಆ್ಯಂಡ್ ಇಲ್ಲೊಂದು ಭಾಗ ಕಂಡುಬರ್ತದ. ಇಲ್ಲೊಂದು ಭಾಗ ಕಂಡುಬರ್ತದೆ ಸರ್ ಆ್ಯಂಡ್ ಇಲ್ಲೊಂದು ಭಾಗ ಕಂಡುಬರ್ತಿರ್ತವೆ. ಈ ರೀತಿ ಕಾಣ್ತಿರ್ತಾವೆ. ಓಕೆನಾ? ಸೊ ಇಲ್ಲೇನು ನಾನು ಡಿಸ್ಕಂಟಿನ್ಯೂ ಆಗಿ ಕೆಲವೊಂದು ಉನ್ನತ ಪ್ರದೇಶಗಳನ್ನು ಬರ್ತೀನಿ ರೆಡ್ ಕಲರಿಂದ ಪೂರ್ವದ ಕಡೆಗೆ. ಆ ಒಂದು ಘಾಟ್ಸ್ಗಳನ್ನು ನಾವು ಪೂರ್ವ ಘಟ್ಟಗಳು ಅಂತ ಕರಿತೀವಿ. ಪೂರ್ವ ಘಟ್ಟಗಳು ಅಂತ ಕರಿತೀವಿ. ಫುಲ್ ಕಾನ್ಸಂಟ್ರೇಷನ್. ಇವಾಗ ಇದರ ಮಧ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು ಪ್ರಸ್ಥಭೂಮಿ ಈ ರೀತಿ ನೋಡ್ತೇವೆ. ಅದರ ಕೆಳಗಡೆ ಮತ್ತೊಂದು ಪ್ರಸ್ಥಭೂಮಿಯನ್ನು ಈ ರೀತಿ ನೋಡ್ತೇವೆ. ಸರ್ ಮೇಲ್ಗಡೆ ಇರತಕ್ಕಂಥ ಪ್ರಸ್ಥಭೂಮಿಯನ್ನೇ ನಾವು ಏನಂತ ಕರಿತೀವಿ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಹೆನ್ಸ್ ದ ನೇಮ್ ಡೆಕ್ಕನ್ ಪ್ಲಾಟ್ಯೂ. ಡೆಕ್ಕನ್ ಪ್ಲಾಟ್ಯೂ ಅಂತಲೂ ಕರೀತಾರ, ಡೆಕ್ಕನ್ ಟ್ರಾಪ್ ಅಂತಲೂ ಕರೀತಾರ. ಇಲ್ಲಿ ಕೆಳಗಡೆ ಇರತಕ್ಕಂಥ ಯೆಲ್ಲೋ ಕಲರ್ಲಿ ಏನು ಮಾರ್ಕ್ ಮಾಡಿದ್ದೀನಿ ನಾನು, ಆ ಮಾರ್ಕ್ ಮಾಡಿರ್ತಕ್ಕಂಥ ಪ್ರಸ್ಥಭೂಮಿ ನಮ್ಮ ಕರ್ನಾಟಕದಲ್ಲಿ ಐತಿ. ಆದ್ದರಿಂದ ಈ ಒಂದು ಪ್ರಸ್ಥಭೂಮಿನ ಕರ್ನಾಟಕ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ ಹಾಗೂ ಧಾರವಾಡ ಪ್ರಸ್ಥಭೂಮಿ ಅಂತಲೂ ಕರೀತಾರೆ. ಆದ್ದರಿಂದ ನಾನು ಏನು ಬರ್ಬಿಡ್ತೇನೆ ಅಂದರೆ ಮೈಸೂರು ಪ್ರಸ್ಥಭೂಮಿ ಅಂತ ಬರಿತೀನಿ. ಓಕೆನಾ? ಸೊ ಮೈಸೂರು ಪ್ರಸ್ಥಭೂಮಿ ಇದೆ ಅಂತ ಗೊತ್ತಿರಬೇಕು. ಇದಾದ ನಂತರ ಇಲ್ಲಿ ರೆಡ್ ಕಲರ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಆಲ್ರೆಡಿ ಪ್ಲೇಸಸ್ಗಳನ್ನು ನಾನು ಇಲ್ಲಿ ಹೇಳಿದ್ದದ. ಫುಲ್ ಕಾನ್ಸಂಟ್ರೇಷನ್. ಒಂದು ಕಡೆ ನಮ್ಮ ಕಡೆ ಏನೈತೆ ಅಂದರೆ ಪಶ್ಚಿಮ ಘಟ್ಟಗಳದಾವು. ಇನ್ನೊಂದು ಕಡೆ ನಮ್ಮ ಕಡೆ ಏನು ಕಂಡುಬರ್ಲಿತ್ತ ಅಂದರೆ ಪೂರ್ವ ಘಟ್ಟಗಳು ಕಂಡುಬರ್ಲಿತ್ತಾವೆ. ಯಾವ ಕಡೆ? ಈ ಕಡೆ ಸರ್ ಪೂರ್ವ ಘಟ್ಟಗಳು. ಓಕೆನಾ? ಸೊ ಪೂರ್ವ ಘಟ್ಟಗಳು ಈ ರೀತಿ ಕಾಣ್ತಿರ್ತಾವೆ ಅಂದ್ಕೊಳ್ರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವತ್ತಿನ ಫೋಕಸ್ ಆಫ್ ಟಾಪಿಕ್ ಏನಪ್ಪ ಅಂದರೆ ಫಸ್ಟ್ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಟೈಮ್ ಉಳಿದ್ರೆ ಪೂರ್ವ ಘಟ್ಟಗಳ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಪಶ್ಚಿಮ ಘಟ್ಟಗಳನ್ನು ನೀವು ನೋಡ್ಲಿಕ್ಕೆ ಟ್ರೈ ಮಾಡ್ರಿ.
ಸೊ ದ ಹೆಡ್ಡಿಂಗ್ ಫಾರ್ ಅಸ್ ಈಸ್ ಪಶ್ಚಿಮ ಘಟ್ಟಗಳು. ಓಕೆನಾ. ಈ ಪಶ್ಚಿಮ ಘಟ್ಟಗಳಿಗೆ ನಾವು ಇಂಗ್ಲೀಷಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೆಸ್ಟರ್ನ್ ಘಾಟ್ಸ್. ಸೊ ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ವೆಸ್ಟರ್ನ್ ಘಾಟ್ಸ್ ಅಂತ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ವೆಸ್ಟರ್ನ್ ಘಾಟ್ಸ್. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವೆಸ್ಟರ್ನ್ ಘಾಟ್ಸ್. ಸೊ ಈ ವೆಸ್ಟರ್ನ್ ಘಾಟ್ಸನ್ನು ನೋಡಿರಿ, ನೀವು ಈ ಒಂದು ಡೈಗ್ರಾಮಲ್ಲಿ ವೆಸ್ಟರ್ನ್ ಘಾಟ್ಸನ್ನು ಕರೆಕ್ಟಾಗಿ ನೋಡಿದರೆ ಸರ್ ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತದಂತ ಕೇಳಿಬಿಟ್ರೆ ಆರಾಮ್ಸೆ ನೀವು ಬರೀಬೋದು. ನಂಗೆ ಅನ್ಸೋ ಮಟ್ಟಿಗೆ ಫುಲ್ ಕಾನ್ಸಂಟ್ರೇಷನ್ ಈ ಪಶ್ಚಿಮ ಘಟ್ಟಗಳು ಏನೇ ಇಲ್ಲ ಅಂದರೂ ಒಂದು 6 ರಾಜ್ಯಗಳಲ್ಲಿ ಕಂಡುಬರ್ತಿರ್ತಾವೆ. ಎಷ್ಟು ರಾಜ್ಯಗಳಲ್ಲಿ? 6 ರಾಜ್ಯಗಳಲ್ಲಿ. ಆ 6 ರಾಜ್ಯಗಳನ್ನು ನೀವು ಕರೆಕ್ಟಾಗಿ ನೋಡಿದರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ಗುಜರಾತ್. ಫಸ್ಟ್ ಆಫ್ ಆಲ್ ಗುಜರಾತ್ ಅನ್ನೋ ರಾಜ್ಯದಲ್ಲೂ ಕೂಡ ಕಂಡುಬರ್ತದೆ. ಇದಾದ ನಂತರ ನಾವೇನು ನೋಡ್ತೇವೆ ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಕಂಡುಬರ್ತದೆ. ಆಮೇಲೆ ಗೋವಾ ರಾಜ್ಯದಲ್ಲೂ ಕೂಡ ನಾವು ಏನು ನೋಡ್ತೇವೆ ಅಂದರೆ ಈ ಪಶ್ಚಿಮ ಘಟ್ಟಗಳನ್ನು ನೋಡ್ತೇವೆ. ಆಮೇಲೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿ ಎಲ್ಲರೂ ನೋಡ್ತೇವೆ ಅಂದರೆ ಕರ್ನಾಟಕದಲ್ಲಿಯೇ ನೋಡ್ತೀವಿ. ಓಕೆನಾ ಸರ್. ಅದಾದ ನಂತರ ತಮಿಳುನಾಡು ರಾಜ್ಯದಲ್ಲಿ ನೋಡ್ತೀವಿ, ತಮಿಳುನಾಡು ರಾಜ್ಯದಲ್ಲಿ. ಅದಾದ ನಂತರ ನಾವು ಕೇರಳ ರಾಜ್ಯದಲ್ಲೂ ಕೂಡ ನಾವು ಏನು ನೋಡ್ತೇವೆ ಅಂದರೆ ಈ ವೆಸ್ಟರ್ನ್ ಘಾಟ್ಸ್ಗಳನ್ನು ನೋಡ್ತೀವಿ. ಈ ಎಲ್ಲ ಪ್ರದೇಶಗಳಲ್ಲಿ ಈ ವೆಸ್ಟರ್ನ್ ಘಾಟ್ಸ್ಗಳನ್ನು ಬೇರೆ ಬೇರೆ ರೀತಿ ಕರೀತಾರೆ ಅಂದ್ಕೊಳ್ರಿ. ಓಕೆನಾ. ಆದ್ದರಿಂದ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತೀನಿ ಅಂದರೆ ಮೇಲ್ಗಡೆ ಇಲ್ಲಿ ಗುಜರಾತ್ ಆಗಲಿ, ಮಹಾರಾಷ್ಟ್ರ ಆಗಲಿ, ಗೋವಾ ಆಗಲಿ, ಅಲ್ಲೇ ಈ ಒಂದು ಪೂರ್ತಿ ಪ್ರದೇಶವನ್ನು ಇಲ್ಲಿಂದ ಹಿಡ್ಕೊಂಡು ತಾಪಿಯವರೆಗೆ ಈ ಪೂರ್ತಿ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ ಸಹ್ಯಾದ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಹ್ಯಾದ್ರಿ ಅಂತ ಕರಿತೀವಿ. ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಈ ಸಹ್ಯಾದ್ರಿ ಬೆಟ್ಟಗಳ ಆದ ನಂತರ ಈ ಕರ್ನಾಟಕ ಮತ್ತು ತಮಿಳುನಾಡುದಲ್ಲಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸರ್ ನೀಲಗಿರಿ ಅಂತ ಕರಿತೀವಿ. ಏನಂತ ಕರಿತೀವಿ? ನೀಲಗಿರಿ ಅಂತ ಕರಿತೀವಿ. ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನೀಲಗಿರಿ ಬೆಟ್ಟಗಳು ಆದ ನಂತರ ಈ ಕೇರಳದಲ್ಲಿ ನಾವು ನೋಡಿದರೆ ಈ ಕೇರಳದಲ್ಲಿ ಇರ್ತಕ್ಕಂಥ ಈ ಪೂರ್ತಿ ಭಾಗವನ್ನು ನಾವು 3 ಭಾಗಗಳಲ್ಲಿ ಡಿವೈಡ್ ಮಾಡ್ಬೋದು ಈ ಥರ. ಓಕೆನಾ. ಸೊ 3 ಭಾಗಗಳಲ್ಲಿ ಡಿವೈಡ್ ಮಾಡಿದರೆ ಅತ್ಯಂತ ಉತ್ತರ ಭಾಗದಲ್ಲಿ ಕೇರಳದ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಉತ್ತರ ಭಾಗದಲ್ಲಿ ನಾವೇನು ನೋಡ್ತೇವೆ ಅಂದರೆ ಅಣ್ಣಮಲೈ ನೋಡ್ತೀವಿ. ಅಣ್ಣಮಲೈ ಬೆಟ್ಟಗಳು, ಅಣ್ಣಮಲೈ ಬೆಟ್ಟಗಳು ಅಂತ ನೋಡ್ತೀವಿ. ಅಣ್ಣಮಲೈ ಬೆಟ್ಟಗಳಾದ ನಂತರ ಪಳನಿ ಬೆಟ್ಟಗಳು ಅಂತ ನೋಡ್ತೀವಿ. ಪಳನಿ ಬೆಟ್ಟಗಳಾದ ನಂತರ ನಾವು ಏನು ನೋಡ್ತೇವೆ ಅಂದರೆ ಏಲಕ್ಕಿ ಬೆಟ್ಟಗಳು ಅಂತ ನೋಡ್ತೀವಿ. ಏಲಕ್ಕಿ ಅಥವಾ ಈ ಬೆಟ್ಟಗಳನ್ನು ಕಾರ್ಡಮಮ್ ಬೆಟ್ಟಗಳು ಅಂತಲೂ ಕರೀತಾರೆ. ಓಕೆನಾ. ಸೊ ಇವಾಗ ನನಗೆ ಅನ್ಸಿಮಟ್ಟಿಗೆ ನಿಮಗೆಲ್ಲ ಅರ್ಥ ಆಗಿರ್ತದ. ಸೊ 1 by 1 ನಾನು ಪಶ್ಚಿಮ ಘಟ್ಟಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಹೊಂದಿಸಲಾಗದ ಈ ಒಂದು ಡೈಗ್ರಾಮಲ್ಲಿ ಇಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾದಲ್ಲಿ ಇದನ್ನು ಸಹ್ಯಾದ್ರಿ ಅಂತ ಕರೆದ್ರೆ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಇದನ್ನು ನೀಲಗಿರಿ ಅಂತ ಕರೀತಾರೆ. ಕೇರಳದಲ್ಲಿ ಇದನ್ನು ಉತ್ತರದಿಂದ ದಕ್ಷಿಣಕ್ಕೆ ನಾವು ಈ ಪಶ್ಚಿಮ ಘಟ್ಟಗಳನ್ನು ಹೊಂದಿಸಿದರೆ, ಅತ್ಯಂತ ಉತ್ತರದಲ್ಲಿ ಇದನ್ನು ಅಣ್ಣಮಲೈ ಅಂತ ಕರೆದ್ರೆ, ದಕ್ಷಿಣದಲ್ಲಿ ಇದನ್ನು ಪಳನಿ ಮತ್ತು ಏಲಕ್ಕಿ ಬೆಟ್ಟಗಳು ಅಂತ ಕರೀತಾರೆ. ಸೊ ಇವಾಗ ನಾವು ಏನು ಅರ್ಥ ಮಾಡ್ಕೊಳ್ಳೋಣ ಫ್ಯಾಕ್ಟ್ಸ್ಗಳಂತೂ ಅರ್ಥ ಆಗಲಿ ಅಂತ ಅನ್ಕೋತೀನಿ ನಾನು. ಸೊ ಇವಾಗ ಎಕ್ಸಾಕ್ಟ್ಲಿ ಇದರ ಫಾರ್ಮೇಷನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬಂತು. ಓಕೆನಾ. ಸೊ ಫಾರ್ಮೇಷನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ರೀತಿ ಕಾಣ್ತಿರ್ತದೆ ನೋಡಿರಿ. ಸೊ ಫುಲ್ ಕಾನ್ಸಂಟ್ರೇಷನ್ ನಾನು ಪಶ್ಚಿಮ ಘಟ್ಟಗಳ ಉಗಮ ಅಂತ ಬರೆದು ನಾನು ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆನಾ. ಸೊ ಪಶ್ಚಿಮ ಘಟ್ಟಗಳ ಉಗಮ ಅಂತ ನೋಡ್ಲಿತ್ತೀನಿ. ಓಕೆನಾ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿರಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು 3D ಮ್ಯಾಪನ್ನು 3D ಒಂದು ಡೈಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಓಕೆ. ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಇಲ್ಲಿ ಗುಜರಾತ್ ಅದ ಅನ್ಕೊಡ್ರಿ, ಈ ರೀತಿ ಗುಜರಾತ್ ಇರ್ತದೆ ಈ ರೀತಿ. ನಾನು 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇನೆ ಇದನ್ನು. ಸೊ ಇದು ಪೂರ್ತಿ ಭಾಗ ಏನಪ್ಪ ಅಂದರೆ ನಮ್ಮ ದಕ್ಷಿಣ ಭಾಗ ಅನ್ಕೊಡ್ರಿ, ಈ ರೀತಿ ಇತ್ತು ಆ್ಯಂಡ್ ಈ ರೀತಿ ಅದು. ನಾನು ಇಂಡಿಯಾವನ್ನು 3D ಒಳಗೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇನೆ ಈ ಥರ. ಓಕೆನಾ. ಈ ರೀತಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇನೆ. ಇದನ್ನ ನಾನು 3D ಒಳಗೆ ಡ್ರಾ ಮಾಡಿದರೆ ಡೆಫಿನೆಟ್ಲಿ ಇದೇ ರೀತಿ ಕಾಣ್ತಿರ್ಬೇಕು ಅದು. ಓಕೆ. ಇದೇ ರೀತಿ ಕಾಣ್ತಿರ್ಬೇಕು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಕಾಣ್ತಿರ್ತದೆ. ಓಕೆ ಸರ್. ಈ ರೀತಿ ಕಂಡಾಗ ವಿಚಾರ ಮಾಡಿರಿ, ನಾವೇನು ನೋಡ್ಲಿತ್ತೇವೆ ಅಂದರೆ ಅರೌಂಡ್ ಒಂದು 80 ಮಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಜ್ವಾಲಾಮುಖಿ ಬಂದಿರ್ತದೆ. ಆ ಜ್ವಾಲಾಮುಖಿಯಿಂದ ಈ ಪೂರ್ತಿ ಪ್ರದೇಶ ಏನಾಗ್ಬಿಟ್ಟಿರ್ತದೆ ಅಂದರೆ ಒಂದು ಪ್ರಸ್ಥಭೂಮಿಯಲ್ಲಿ ಕನ್ವರ್ಟ್ ಆಗಿಬಿಟ್ಟಿರ್ತದೆ. ಒಂದು ಪ್ರಸ್ಥಭೂಮಿಯಲ್ಲಿ ಕನ್ವರ್ಟ್ ಆಗಿಬಿಟ್ಟಿರ್ತದೆ. ಅದರ ಸಲುವಾಗಿ ಹೆಂಗೆ ಕಾಣ್ಲಿತ್ತು ನೋಡ್ರಿ, ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿರ್ತದೆ. ಅದರ ಕೆಳಗಡೆ ಭಾಗದಲ್ಲಿ ನಾವು ಮತ್ತೊಂದು ಪ್ರಸ್ಥಭೂಮಿಯನ್ನು ನೋಡ್ಲಿತ್ತೀವಿ. ಈ ಪ್ರಸ್ಥಭೂಮಿ ಆಲ್ರೆಡಿ ನಿಮ್ಗೆ ಗೊತ್ತಿದ್ದದ. ಓಕೆನಾ. ಈ ಪ್ರಸ್ಥಭೂಮಿ ಯಾವುದು ಅಂದರೆ ಈ ಪ್ರಸ್ಥಭೂಮಿನ ನಾವು ಧಾರವಾಡ ಪ್ರಸ್ಥಭೂಮಿ ಅಥವಾ ಮೈಸೂರು ಪ್ರಸ್ಥಭೂಮಿ ಅಂತ ಕರಿತೇವೆ. ವಿಚಾರ ಮಾಡಿರಿ. ಸೊ ಮ್ಯಾಲಿಂದು ದಕ್ಕನ್ ಪ್ರಸ್ಥಭೂಮಿ, ಇದಂತೂ ದಕ್ಕನ್ ಪ್ರಸ್ಥಭೂಮಿ ಅಂತ ಎಲ್ಲರಿಗೂ ಗೊತ್ತೈತಿ. ಮ್ಯಾಲಿಂದು ದಕ್ಕನ್ ಪ್ರಸ್ಥಭೂಮಿ. ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಕರ್ನಾಟಕ ಪ್ರಸ್ಥಭೂಮಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡ್. ಕರ್ನಾಟಕ ಪ್ರಸ್ಥಭೂಮಿ. ಆದರೆ ಈ ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರ್ನಾಟಕ ಪ್ರಸ್ಥಭೂಮಿಯಲ್ಲಿ ಏನಾದರೂ ಡಿಫ್ರೆನ್ಸ್ ಐತಿ ಅಂದರೆ ವಿಚಾರ ಮಾಡಿರಿ. ನಾನು ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ದಕ್ಕನ್ ಮತ್ತು ಕರ್ನಾಟಕ ಪ್ರಸ್ಥಭೂಮಿ, ಕರ್ನಾಟಕ ಪ್ರಸ್ಥಭೂಮಿ ಇದ್ರ ಮಧ್ಯದಲ್ಲಿ ಡಿಫ್ರೆನ್ಸ್ ಏನಿದೆ ನೋಡ್ರಿ. ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರ್ನಾಟಕ ಪ್ರಸ್ಥಭೂಮಿಯಲ್ಲಿ ಕರ್ನಾಟಕ ಪ್ರಸ್ಥಭೂಮಿ ಒಂದು ಕ್ರೇಟಾನ್, ಅತ್ಯಂತ ಪುರಾತನ ಅವಶೇಷ ಒಂದು ಭೂಸ್ವರೂಪಗಳಲ್ಲಿ ಒಂದು. ಓಕೆನಾ. ಸೊ ಇದು ಏನೋ ಇಲ್ಲ ಅಂದ್ರೂ 2500 ಮಿಲಿಯನ್ ವರ್ಷಗಳಿಂದ ರಚನೆಗೊಂಡಿರ್ತಕ್ಕಂಥದ್ದು ಭಾರತದ ಮೇಲೆ. ಆದರೆ ದಕ್ಕನ್ ಪ್ರಸ್ಥಭೂಮಿ ಅರೌಂಡ್ 80 ಮಿಲಿಯನ್ ವರ್ಷಗಳ ಹಿಂದೆ 80 ಮಿಲಿಯನ್ ವರ್ಷಗಳ ಹಿಂದೆ ರಚನೆಗೊಂಡಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಭೂಸ್ವರೂಪ. ಈ 80
ಮಿಲಿಯನ್ ವರ್ಷಗಳಿಂದ ರಚನೆಗೊಂಡಿರ್ತಕ್ಕಂಥ ಈ ಒಂದು ಜ್ವಾಲಾಮುಖಿ ಭೂಸ್ವರೂಪ ಬಸಾಲ್ಟಿಕ್ ರಾಕ್ಸ್ಗಳಿಂದ ಮಾಡಲ್ಪಟ್ಟಂಥದ್ದು. ಓಕೆನಾ, ಬಸಾಲ್ಟ್ ಶಿಲೆಗಳಿಂದ ಮಾಡಲ್ಪಟ್ಟಂಥ ಒಂದು ಭೂಸ್ವರೂಪ, ಬಸಾಲ್ಟ್ ಶಿಲೆಗಳಿಂದ ಮಾಡಲ್ಪಟ್ಟಂಥ ಒಂದು ಭೂಸ್ವರೂಪ. ಇಲ್ಲಿ ಕರ್ನಾಟಕ ಪ್ರಸ್ಥಭೂಮಿಯನ್ನು ನೀವು ನೋಡಿದರೆ, ಈ ಕರ್ನಾಟಕ ಪ್ರಸ್ಥಭೂಮಿಯಲ್ಲಿ ಗ್ರಾನೈಟ್ ಶಿಲೆಗಳು, ಯಾವ ಶಿಲೆಗಳು? ಗ್ರಾನೈಟ್ ಶಿಲೆಗಳು, ಅದರ ಒಂದು ಭಾಗದಿಂದ ಮಾಡಲ್ಪಟ್ಟಂಥ ಒಂದು ಭೂಸ್ವರೂಪ ಅಂತ ಕನ್ಸಿಡರ್ ಮಾಡ್ಬೋದು. ಇವಾಗ ನೀವು ಇದನ್ನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇಲ್ಲಿ ಬಸಾಲ್ಟ್ ಶಿಲೆ ಅನ್ನೋದು ಸ್ವಲ್ಪ ಸಾಫ್ಟ್ ಇರ್ತದೆ ಅನ್ಕೊಳ್ರಿ, ಸಾಫ್ಟ್ ರಾಕ್ಸ್ ಇವು, ಸಾಫ್ಟ್ ಮೃದು ಶಿಲೆಗಳು. ಆದರೆ ಗ್ರಾನೈಟ್ ಶಿಲೆಗಳು ಸ್ವಲ್ಪ ಹಾರ್ಡ್ ಇರ್ತಾವೆ ಅನ್ಕೊಳ್ರಿ. ಓಕೆನಾ, ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಎಕ್ಸಾಕ್ಟ್ಲಿ. ಓಕೆನಾ, ಸೊ ಈ ರೀತಿ ಡಿಫ್ರೆನ್ಸ್ ಐತೆ ಅನ್ಕೊಳ್ರಿ. ನಾವು 3D ಒಳಗೆ ಇದರದ್ದು ಉಗಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿರ್ತೀವಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಟಿಲ್ ನಾವು ದಕ್ಕನ್ ಮತ್ತು ಕರ್ನಾಟಕ ಪ್ರಸ್ಥಭೂಮಿಯ ಮಧ್ಯದಲ್ಲಿ ನಾವೇನು ಮಾಡೇವೆ ಅಂದರೆ ಈ ರೀತಿ ಒಂದು ಡೈಗ್ರಾಮನ್ನು ಅಥವಾ ಒಂದು ಡಿಫ್ರೆನ್ಸನ್ನು ನೋಡ್ಲಿಕ್ಕೆ ಟ್ರೈ ಮಾಡಿವಿ. ಅದನ್ನು ನಾನು ಇಂಡಿಯಾದ ಮ್ಯಾಪ್ ಮೇಲೆ ಈ ರೀತಿ 3D ಒಳಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿರ್ತೀನಿ. ಇವಾಗ ನೋಡ್ರಿ, ಈ ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರ್ನಾಟಕ ಪ್ರಸ್ಥಭೂಮಿಯನ್ನೇ ನಾನು ಕ್ರಾಸ್ ಸೆಕ್ಷನಲ್ ವ್ಯೂ ಕನ್ಯಾಕುಮಾರಿಯಿಂದ ನೋಡಿದಾಗ ಯಾವ ರೀತಿ ಕಾಣ್ತಿರ್ತದೆ, ಈ ರೀತಿ ಕಾಣ್ತಿರ್ತದೆ ಅಂದ್ಕೊಟ್ರಿ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್. ಇಂಡಿಯನ್ ಪ್ಲೇಟ್ ಮುಂಚೆ ಹಿಂಗಿತ್ತು. ಓಕೆನಾ, ಇಂಡಿಯನ್ ಪ್ಲೇಟ್ ಮುಂಚೆ ಈ ರೀತಿ ಇತ್ತು. ಓಕೆ, ಅದಾದ ನಂತರ ಇಲ್ಲೇ ಏನು ಬಂದಂದರೆ ಒಂದು ದೊಡ್ಡದೊಂದು ಪ್ರಸ್ಥಭೂಮಿ ಬಂದದ, ದಕ್ಕನ್ ಪ್ರಸ್ಥಭೂಮಿ ಮತ್ತು ಮೈಸೂರು ಪ್ರಸ್ಥಭೂಮಿ. ನಾವು ಕನ್ಯಾಕುಮಾರಿಯಿಂದ ನೋಡಿದರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ತಿರ್ತದೆ. ಇದರೊಳಗೆ ಮೈಸೂರು ಐತಿ ಆ್ಯಂಡ್ ದಕ್ಕನ್ ಕೂಡ ಐತಿ. ಡೆಕ್ಕನ್ ಆ್ಯಂಡ್ ಮೈಸೂರು ಪ್ರಸ್ಥಭೂಮಿ ಎರಡೂ ಪ್ರಸ್ಥಭೂಮಿಗಳು ಅದಾವೆ, ಈ ರೀತಿ ಕಂಡುಬಂದವ್ರು. ಓಕೆನಾ, ಸೊ ಈ ಒಂದು ಪ್ಲೇಟದ್ದು, ಈ ಒಂದು ಇಂಡಿಯನ್ ಪ್ಲೇಟದ್ದು ನಾವು ಪಶ್ಚಿಮ ಭಾಗದಲ್ಲಿ ನೀವು ನೋಡಿದರೆ ಎಕ್ಸಾಕ್ಟ್ಲಿ ಈ ರೀತಿ ಏನು ಕಾಣ್ತಿರ್ತದೆ ಅಂದರೆ ನಮಗೆ ಮೀನ್ ಸಿ ಲೆವೆಲ್ ಕಾಣ್ತಿರ್ತದೆ ಅಥವಾ ಅರಬ್ಬಿ ಸಮುದ್ರವನ್ನು ನೋಡ್ತಿರ್ಬೋದು ನಾವು. ಓಕೆನಾ, ಈ ಅರಬ್ಬಿ ಸಮುದ್ರ ಎಕ್ಸಾಕ್ಟ್ಲಿ ಹೆಂಗೆ ಕಾಣ್ತಿರ್ತದೆ ಅಂದ್ರೆ ಹಿಂಗೆ ಕಾಣ್ತಿರ್ತದೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅರಬ್ಬಿ ಸಮುದ್ರ ಕಾಣ್ಲಿರ್ತದೆ ಅಂದ್ಕೊಟ್ರಿ ಈ ರೀತಿ. ಓಕೆ, ಸೊ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅರಬ್ಬಿ ಸಮುದ್ರ ಕಂಡು ಬಂತ, ಈ ಡೆಕ್ಕನ್ ಮತ್ತು ಮೈಸೂರು ಪ್ರಸ್ಥಭೂಮಿ ಈ ರೀತಿ ಕಾಣ್ಲಿರ್ತದೆ ಅಂದ್ಕೊಟ್ರಿ. ಆದರೆ ನಾವು ಏನು ನೆನ್ಪಿಡ್ಬೇಕಂದ್ರೆ ಇಲ್ಲಿ ಸರ್ ಎಕ್ಸಾಕ್ಟ್ಲಿ 55 ಮಿಲಿಯನ್ ಇಯರ್ಸ್ಗೂ ಏನಾಗದ, 55 ಮಿಲಿಯನ್ ಇಯರ್ಸ್ಗೂ ಏನಾಗದಂದರೆ ಈ ಯುರೇಷಿಯಾ ಪ್ಲೇಟ್ ಜೊತೆಗೆ, ಯುರೇಷಿಯಾ ಪ್ಲೇಟ್ ಅಂತ ಕೇಳಿರಿ ನೀವು, ಈ ಯುರೇಷಿಯಾ ಪ್ಲೇಟ್ ಜೊತೆಗೆ ಇಂಡಿಯನ್ ಪ್ಲೇಟ್ ಹೋಗಿ ಕೊಲ್ಲೈಡ್ ಆಗದ, ಒಂದು ದೊಡ್ಡ ಘರ್ಷಣೆಯನ್ನು ಮಾಡದ. ಆದ್ದರಿಂದ ಆಲ್ರೆಡಿ ಹೇಳಿದ್ದೆ ನಾನು, ಈ ಒಂದು ಘರ್ಷಣೆ ಆದಾಗ ಈ ಇಂಡಿಯಾದ ಮೇಲೆ ಒಂದು 4-5 ಕಡೆಗೆ ಕ್ರ್ಯಾಕ್ಸ್ಗಳು ಅಥವಾ ಫಾಲ್ಟ್ಸ್ಗಳು ಬಂದಿರ್ತಾವೆ. ಓಕೆನಾ, ನರ್ಮದಾ, ದಾಮೋದರ್, ಮಹಾನದಿ, ಗೋದಾವರಿ ಮತ್ತು ಪಶ್ಚಿಮ ಘಟ್ಟಗಳ ಒಂದು ಭಾಗದಲ್ಲಿ ನಾವು ಈ ರೀತಿ ಒಂದು 5 ಕ್ರ್ಯಾಕ್ಸ್ಗಳನ್ನು ನೋಡಿವೆ. ಯಾವಾಗಾಗಿತ್ತಿದು? 55 ಮಿಲಿಯನ್ ಇಯರ್ಸ್ಗೋ. ಆದ್ದರಿಂದ ಆ ಒಂದು ಕ್ರ್ಯಾಕನ್ನು ನಾನು ಕ್ರಾಸ್ ಸೆಕ್ಷನಲ್ಲಿ ಈ ಒಂದು ಭಾಗದಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಕ್ರ್ಯಾಕ್ ಎಲ್ಲಿ ಬಿದ್ದ ನೋಡ್ರಿ, ವಿಚಾರ ಮಾಡಿರಿ. ಫಾರ್ ಎಕ್ಸಾಂಪಲ್ ಇದು ದಕ್ಕನ್ ಮತ್ತು ಮೈಸೂರು ಪ್ರಸ್ಥಭೂಮಿ ಆಗಿದ್ರೆ ಕ್ರ್ಯಾಕ್ ಎಕ್ಸಾಕ್ಟ್ಲಿ ಇಲ್ಲಿ ಬಿದ್ದುಬಿಟ್ಟದ. ಇಲ್ಲಿ ಬಿದ್ದಿದ್ರೆ ವಿಚಾರ ಮಾಡಿರಿ, ಈ ಪೂರ್ತಿ ಭಾಗ, ಅದರ ಪಕ್ಕದಲ್ಲಿರ್ತಕ್ಕಂಥ ಪೂರ್ತಿ ಭಾಗ ಸವೆತಕ್ಕೆ ಈಡಾಗಿ ಆ ಒಂದು ಪೂರ್ತಿ ಭಾಗ ಭೂಕುಸಿತ ಉಂಟಾಗಿ ಕೆಳಗಡೆ ಹೋಗ್ಬಿಡ್ತದ ಅಥವಾ ಸಬ್ಡಕ್ಟ್ ಆಗ್ಬಿಡ್ತದೆ ಅನ್ಕೊಟ್ರಿ. ಸಬ್ಡಕ್ಟ್ ಆದಾಗ ಆ ಒಂದು ಭಾಗ ಹೆಂಗೆ ಕಾಣ್ತಿರ್ತದೆ ಅಂದರೆ ಇದು ಇರಂಗಿಲ್ಲ ಸರ್, ಈ ಪೂರ್ತಿ ಭಾಗ ಇರಂಗಿಲ್ಲ. ಯಾಕಂದರೆ ಪೂರ್ತಿ ಕ್ರ್ಯಾಕ್ ಉಂಟಾಗ್ಬಿಟ್ಟದ. ಕ್ರ್ಯಾಕ್ ಉಂಟಾಗಿರ್ತಕ್ಕಂಥ ಕಾರಣದಿಂದ ಇವಾಗ ಹೆಂಗೆ ಕಾಣ್ತಿರ್ತದೆ ಅಂದರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತು ನೋಡ್ರಿ. ಹೆಂಗೆ ಕಾಣ್ಲಿತ್ತದ? ಫುಲ್ ಕಾನ್ಸಂಟ್ರೇಷನ್ ಹಿಂಗೆ ಕಾಣ್ಲಿತ್ತು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ನಾವೇನು ನೋಡ್ತೇವೆ ಅಂದರೆ ಭಾಳಷ್ಟು ಮಾಯ್ಶ್ಚರ್ ಕಂಟೆಂಟ್ ಅಥವಾ ಮಾಯ್ಶ್ಚರ್ ಕಂಟೆಂಟ್ ಇರತಕ್ಕಂಥ ವಿಂಡ್ಸ್ಗಳನ್ನು ನೋಡ್ತೀವಿ. ಆ ಎಲ್ಲ ವಿಂಡ್ಸ್ಗಳು ಮೇಲ್ಗಡೆ ಹೋಗಿ ಕ್ಲೌಡ್ಸ್ಗಳನ್ನು ಫಾರ್ಮ್ ಮಾಡಿಕೊಂಡು ಇಲ್ಲಿ ಮಳೆ ತರುವಂಥದ್ದನ್ನು ಕೂಡ ನೋಡ್ತೀವಿ. ಮಳೆ ತಂದಾಗ ಈ ಒಂದು ಭಾಗದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ನದಿಗಳು ಆಗುವಂಥ ಕಾರಣದಿಂದ ಈ ಕಡೆ ಭಾಗ, ಯಾವ ಕಡೆ, ಈ ಒಂದು ಭೂಸ್ವರೂಪದ ಪೂರ್ವ ಭಾಗದಲ್ಲಿ ನಾವೇನು ನೋಡ್ತೇವೆ ಅಂದರೆ ಎರೋಷನ್ ಆಗೋದನ್ನು ನೋಡ್ತೀವಿ ಅಥವಾ ಸವೆತಕ್ಕೆ ಈಡಾಗೋದನ್ನು ನೋಡ್ತೀವಿ. ಈ ಭೂಸ್ವರೂಪ ಸವೆತಕ್ಕೆ ಈಡಾದಾಗ ಯಾವ ರೀತಿ ಕಾಣ್ತಿರ್ತದೆ ನೋಡ್ರಿ, ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆನಾ, ನೋಡ್ರಿ ಸ್ವಲ್ಪ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಈ ರೀತಿ ಕಂಡಾಗ ಯಾವ ರೀತಿ ಕಾಣ್ಲಿತ್ತು ನೋಡ್ರಿ, ಎಕ್ಸಾಕ್ಟ್ಲಿ ಹಿಂಗೈತೆ. ಓಕೆನಾ, ನೀವು ಅದರ ಪೂರ್ವ ಭಾಗದಲ್ಲಿ ನೀವು ನೋಡಿದರೆ ಇಲ್ಲೇ ಆಲ್ರೆಡಿ 2500 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಭೂಸ್ವರೂಪ ಬಂದು ಆಲ್ರೆಡಿ ರಚನೆಗೊಂಡಿತ್ತು. ಈ ಭೂಸ್ವರೂಪವನ್ನು ನಾವು ಈಸ್ಟರ್ನ್ ಘಾಟ್ಸ್ ಅಂತ ಕರೀತೀವಿ. ಈಗ ಜಸ್ಟ್ ಏನು ಡ್ರಾ ಮಾಡಿಲ್ಲ ನಾನು, ಆ ಭೂಸ್ವರೂಪವನ್ನು ಈಸ್ಟರ್ನ್ ಘಾಟ್ಸ್ ಅಂತ ಕರೀತೀವಿ. ಈ ಕಡೆ ನೀವು ನೋಡಿದರೆ ನಿಮಗೆ ಬಂಗಾಳ ಕೊಲ್ಲಿನೂ ಕೂಡ ಕಾಣ್ತಿರ್ತದೆ. ಓಕೆನಾ, ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೌ ವಿ ಗಾಟ್ ಟು ನೋ ಹೌ ಎಕ್ಸಾಕ್ಟ್ಲಿ ದಿಸ್ ವೆಸ್ಟರ್ನ್ ಘಾಟ್ಸ್ ಹಸ್ ಗಾಟ್ ಕ್ರಿಯೇಟೆಡ್. ಇವಾಗ ಇದಕ್ಕೆ ನಾವು ಏನು ಬರಿಬೋದು, ವಾಟ್ ಈಸ್ ದ ಒರಿಜಿನ್ ಅಥವಾ ಹೌ ಇಟ್ ಹ್ಯಾಸ್ ಗಾಟ್ ಫಾರ್ಮ್ಡ್ ಅಂತ ಕೇಳಿದರೆ ಡೆಫಿನೆಟ್ಲಿ ಒಂದು ಕ್ರ್ಯಾಕ್ ಬಂದಿತ್ತಾ, ಆ ಕ್ರ್ಯಾಕ್ ಬಂದಿರತಕ್ಕಂಥ ಕಾರಣದಿಂದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಪೂರ್ತಿ ಕ್ರಸ್ಟ್ ಸ್ತರಭಂಗದಿಂದ ಆ ಪೂರ್ತಿ ಕ್ರಸ್ಟ್ ಭೂಕುಸಿತ ಉಂಟಾಗಿ ಅದನ್ನು ಸ್ಟೀಪ್ ಸ್ಲೋಪ್ ಮಾಡ್ಕೊಂಡ್ಬಿಟ್ಟದ ಅಥವಾ ಕಡಿದಾದ ಇಳಿಜಾರಿನಿಂದ ಒಂದು ಭೂಸ್ವರೂಪನ ರಚನೆ ಮಾಡೋದ. ಆದ್ದರಿಂದ ಇದನ್ನು ನಾನೇನಂತ ಕರಿಬೋದು ಅಂದರೆ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಸ್ತರಭಂಗದಿಂದ ರಚನೆಗೊಂಡಿರುವ ಸ್ತೂಪ ಪರ್ವತಗಳು ಅಂತ ಕರಿಬೋದು. ಓಕೆನಾ, ಹಾಗೂ
ಭೂಕುಸಿತ ಕೂಡ ಉಂಟಾಗಿದೆ ಅಂತ ಗೊತ್ತಿರಬೇಕು. ಓಕೆನಾ, ಭೂಕುಸಿತನೂ ಕೂಡ ಉಂಟಾಗಿದೆ. ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಫಾರ್ಮೇಷನ್ ಆಫ್ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಫಾರ್ಮೇಷನ್ ಎಕ್ಸಾಕ್ಟ್ಲಿ ಈ ರೀತಿ ಐತಿ. ಓಕೆನಾ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಹೋಪ್ ಎವ್ರಿಬಡಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಎಕ್ಸಾಕ್ಟ್ಲಿ ಯಾವಾಗಾಗಿತ್ತು ಅಂದರೆ 55 ಮಿಲಿಯನ್ ಇಯರ್ಸ್ ಅಗೋ ಈ ರೀತಿ ಒಂದು ಕ್ರ್ಯಾಕ್ ಬಂದದ. ಆ ಕ್ರ್ಯಾಕ್ ಪಶ್ಚಿಮ ಭಾಗದಲ್ಲಿರತಕ್ಕಂಥ ಪೂರ್ತಿ ಭಾಗ ಭೂಕುಸಿತದಿಂದ, ಸ್ತರಭಂಗದಿಂದ ಒಂದು ಕಡಿದಾದ ಇಳಿಜಾರು ಪ್ರದೇಶದೊಂದಿಗೆ ಒಂದು ಏನಪ್ಪಾ ಅಂದರೆ ಏನಾಗುತ್ತಂದ್ರೆ ಒಂದು ಭೂಸ್ವರೂಪ ರಚನೆಗೊಂಡದ. ಆ ಭೂಸ್ವರೂಪವನ್ನು ನಾವು ಇವತ್ತಿಗೆ ಪಶ್ಚಿಮ ಘಟ್ಟಗಳು ಅಂತ ಕರೀತೀವಿ. ಸೊ ಪಶ್ಚಿಮ ಘಟ್ಟಗಳು ಎಲ್ಲಿ ಕಾಣ್ಲಿತ್ತಾವ ನೋಡ್ರಿ, ಎಕ್ಸಾಕ್ಟ್ಲಿ ಇಲ್ಲಿ ಮಾರ್ಕ್ ಮಾಡ್ಲಿತ್ತೆ ನಾನು. ಇದಕ್ಕೆ ನಾನು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೀನಿ. ಓಕೆನಾ, ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು. ಎಲ್ಲರಿಗೂ ಈ ಒಂದು ಪಶ್ಚಿಮ ಘಟ್ಟಗಳ ಒಂದು ರಚನೆ ಅರ್ಥ ಆಗೈತೆ ಅನ್ಕೊಂಡೇನಿ. ಇವಾಗ ನೋಡ್ರಿ, ನಾ ಇದರದೇ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಯಾವ ರೀತಿ ಕಾಣ್ತಿರ್ತದ ನೀವು ಹೇಳ್ರಿ ನನಗೆ. ಓಕೆನಾ, ಫುಲ್ ಕಾನ್ಸಂಟ್ರೇಷನ್. ನಾನು ಅರಬ್ಬಿ ಸಮುದ್ರದಿಂದ ಈ ಪಶ್ಚಿಮ ಘಟ್ಟಗಳನ್ನು ನೋಡಿದ್ರೆ ನೋಡ್ರಿ, ಇದು ಅರಬ್ಬಿ ಸಮುದ್ರ ಅನ್ಕೊಳ್ರಿ, ಅರಬ್ಬಿ ಸಮುದ್ರ ಇದು. ಈ ಅರಬ್ಬಿ ಸಮುದ್ರದಿಂದ ನಾನೇನಾದ್ರೂ ಪಶ್ಚಿಮ ಘಟ್ಟಗಳಿಂದ ನೋಡಿದ್ರೆ ಹೆಂಗೆ ಕಾಣ್ತಿರ್ತದೆ, ಈ ಒಂದು ಭೂಭಾಗ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಬಿ ವೆರಿ ಕೇರ್ಫುಲ್. ಗುಜರಾತಿಂದ ನಾನು ತಮಿಳ್ನಾಡು ಕೇರಳವರೆಗೆ ಈ ರೀತಿ ಒಂದು ಭೂಭಾಗವನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ವಿಚಾರ ಮಾಡ್ರಿ, ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ. ಗುಜರಾತ್ ಕಡೆಗೆ ಈ ರೀತಿ ಐತಿ. ಆ್ಯಂಡ್ ನಾವು ಕೆಳಗಡೆ ಹೋದಂಗೆ ಅದರ ಹೈಟ್ ಜಾಸ್ತಿ ಆಗ್ತಾನೆ ಹೋಗ್ತಿರ್ತದ. ಆ್ಯಂಡ್ ವಿಚಾರ ಮಾಡ್ರಿ, ಅದರದ್ದು ಎವರೇಜ್ ಹೈಟ್ ಪೂರ್ತಿ ನಾವು ವೆಸ್ಟರ್ನ್ ಘಾಟ್ಸದ್ದು ಎವರೇಜ್ ಹೈಟ್ ನೋಡಿದರೆ, ಎವರೇಜ್ ಎತ್ತರ, ಸರಾಸರಿ ಎತ್ತರ ಅಂತಲೂ ಕರಿಬೋದು. ಓಕೆನಾ, ಸೊ ಸರಾಸರಿ ಎತ್ತರ ಅಂತ ಬರಿತೀನಿ. ಫುಲ್ ಕಾನ್ಸಂಟ್ರೇಷನ್. ಸರಾಸರಿ ಎತ್ತರ ಎಷ್ಟೈತಿ? 1200 ಮೀಟರ್ಸ್ ಐತಿ ಸರ್. ಓಕೆನಾ, 1200 ಮೀಟರ್ಸ್ ಐತಿ. ಆದರೆ ಈ ಒಂದು ಪಶ್ಚಿಮ ಘಟ್ಟಗಳನ್ನು ನೀವು ಅರಬ್ಬಿ ಸಮುದ್ರದಿಂದ ನೋಡಿದಾಗ ಕ್ರಾಸ್ ಸೆಕ್ಷನಲ್ಲಿ ಎಕ್ಸಾಕ್ಟ್ಲಿ ಈ ಥರನೇ ಕಾಣ್ತಿರ್ತದೆ. ಇದ್ರ ಮೂಲಕ ನಮಗೇನು ಗೊತ್ತಾಯ್ತು ಅಂದರೆ, ಸರ್ ಪಶ್ಚಿಮ ಘಟ್ಟಗಳ ಎತ್ತರ ಉತ್ತರದಲ್ಲಿ ಕಡಿಮೆ ಇದ್ದು ದಕ್ಷಿಣದಲ್ಲಿ ಎತ್ತರವಾಗಿವೆ ಅಥವಾ ಹೆಚ್ಚು ಎತ್ತರದಿಂದ ಕೂಡಿದೆ ಅಂತ ಗೊತ್ತಾಯ್ತು. ಓಕೆನಾ, ಈ ಥರ ಯಾಕೆ ಆಗ್ತದೆ? ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಪೂರ್ತಿ ಭಾಗವನ್ನು 2 ಭಾಗಗಳಲ್ಲಿ ಡಿವೈಡ್ ಮಾಡಿಬಿಡ್ತೀನಿ. ಇದು ಉತ್ತರ ಪಶ್ಚಿಮ ಘಟ್ಟಗಳು, ಇದು ದಕ್ಷಿಣದ ಪಶ್ಚಿಮ ಘಟ್ಟಗಳು. ಉತ್ತರದ ಪಶ್ಚಿಮ ಘಟ್ಟಗಳಲ್ಲಿ ನಾವೇನು ನೋಡ್ತೀವಿ ಅಂದರೆ ಬಸಾಲ್ಟ್ ಶಿಲೆಗಳನ್ನು ನೋಡ್ತೀವಿ. ಯಾಕಂದರೆ ಈಗ ಜಸ್ಟ್ ನಾನು ಹೇಳಿದ್ದೆ, ದಕ್ಕನ ಪ್ರಸ್ಥಭೂಮಿಯಲ್ಲಿ ಏನೈತೆ ಬಸಾಲ್ಟ್ ಶಿಲೆಗಳು. ಆದರೆ ಸರ್ ದಕ್ಷಿಣದ ಪ್ರಸ್ಥಭೂಮಿಯಲ್ಲಿ ಏನೈತೆ? ಗ್ರಾನೈಟ್ ಅದಾವೆ ಸರ್. ಗ್ರಾನೈಟ್ ಅನ್ನೋ ಒಂದು ಶಿಲೆಗಳು ಅದಾವೆ. ಇದರಲ್ಲಿ ವಿಚಾರ ಮಾಡ್ರಿ, ಯಾವುದು ಸಾಫ್ಟ್ ಐತಿ, ಯಾವ್ದು ಹಾರ್ಡ್ ಐತಿ. ಇಲ್ಲಿ ಬಸಾಲ್ಟ್ ಶಿಲೆಗಳು ಸಾಫ್ಟ್ ಅದಾವು, ಗ್ರಾನೈಟ್ ಶಿಲೆಗಳು ಹಾರ್ಡ್ ಅದಾವು. ಅದರ ಸಂಬಂಧ ವೆದರಿಂಗ್ ಅಥವಾ ಶೀತಲೀಕರಣ ಆಗುವಾಗ ಅಥವಾ ಸವೆತಕ್ಕೆ ಈಡಾಗುವಾಗ ಈ ಬಸಾಲ್ಟ್ ಶಿಲೆಗಳು ಫಾಸ್ಟಾಗಿ ಶೀತಲೀಕರಣ ಆಗಿ ಅಥವಾ ಸವೆತಕ್ಕೆ ಈಡಾಗಿ ತಮ್ಮ ಹೈಟನ್ನು ಕಡಿಮೆ ಮಾಡ್ಕೊಂಡಿರೋದನ್ನು ನೋಡ್ತೀವಿ. ಓಕೆನಾ, ಆದರೆ ಗ್ರಾನೈಟ್ ಶಿಲೆಗಳು ಬಹಳಷ್ಟು ಹಾರ್ಡ್ ಇರತಕ್ಕಂಥ ಕಾರಣದಿಂದ ಈ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ಏನದ ಅದು ಜಾಸ್ತಿ ಶೀತಲೀಕರಣಕ್ಕೆ ಒಳಗಾಗಿಲ್ಲ. ಆದ್ದರಿಂದ ಈ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ಸ್ವಲ್ಪ ಎತ್ತರವಾಗಿರೋದನ್ನು ನೋಡ್ತೀವಿ. ಆದ್ದರಿಂದ ವಿಚಾರ ಮಾಡ್ರಿ, ಇವಾಗ ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ನಾವು ಇದೆಲ್ಲ ಐತಿ ಅನ್ನೋದನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದರೆ ವಿಚಾರ ಮಾಡ್ರಿ. ಫುಲ್ ಕಾನ್ಸಂಟ್ರೇಷನ್. ನಾನು ಇಲ್ಲಿ ಏನು ಬರೀತೀನಿ ಅಂದರೆ ಗುಜರಾತ್ ಅಂತ ಬರೀತೀನಿ. ಇದಂತೂ ಗುಜರಾತ್ ಆಯಿತು. ಇದಾದ್ಮೇಲೆ ಇದಕ್ಕೆ ನಾನು ಏನಂತ ಬರೀತೇನೆ ಅಂದರೆ ಮಹಾರಾಷ್ಟ್ರ ಅಂತ ಬರೀತೀನಿ. ಓಕೆನಾ ಸರ್. ಇದಾದ ನಂತರ ಇದ್ರ ಬಾಜುನೇ ಇರ್ತದೆ ಗೋವಾ ಆಯಿತಾ. ಇದಾದ ನಂತರ ಇಲ್ಲಿ ನಮ್ಗೇನು ಕಂಡುಬರ್ತದೆ ಅಂದರೆ ಕರ್ನಾಟಕ ಕಂಡುಬರ್ತದೆ. ಇದಾದ ನಂತರ ಇಲ್ಲಿ ಏನು ಕಂಡುಬರ್ತದೆ ಅಂದರೆ ತಮಿಳ್ನಾಡು ಕಂಡುಬರ್ತದೆ. ಇದಾದ ನಂತರ ಕೆಳಗಡೆ ಏನು ಕಂಡುಬರ್ತದೆ ಅಂದರೆ ಕೇರಳ ಕಂಡುಬರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿ ಕಾಣ್ಲಿರ್ತದೆ. ಇವಾಗ ಈ ಒಂದು ಡೈಗ್ರಾಮನ್ನು ನೋಡಿದ ಕೂಡಲೇ ನಮಗೇನು ಅನ್ಸ್ತದೆ ಅಂದರೆ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರ ಏನದ ಅದು ಡೆಫಿನೆಟ್ಲಿ ಕೇರಳದಲ್ಲಿ ಇರಬೇಕು. ನೀವು ಡೈಗ್ರಾಮನ್ನು ಅನಲೈಸ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಯಾಕಂದರೆ ಈ ಒಂದು ಏನಪ್ಪ ಅಂದರೆ ಈ ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿ ಗ್ರಾನೈಟಿಕ್ ಶಿಲೆಗಳು ಜಾಸ್ತಿ ಇರತಕ್ಕಂಥ ಕಾರಣದಿಂದ ಹಾಗೂ ಗ್ರಾನೈಟಿಕ್ ಶಿಲೆಗಳು ಹಾರ್ಡ್ ಇರತಕ್ಕಂಥ ಕಾರಣದಿಂದ ಆ ಭಾಗ ಶೀತಲೀಕರಣಕ್ಕೆ ಒಳಗೇ ಆಗಿಲ್ಲ, ಅಂದರೆ ಸವತಕ್ಕೀಡಾಗಿಲ್ಲ ಅನ್ನಂಗೆ ಅರ್ಥ. ಎರೋಜನೇ ಆಗಿಲ್ಲ. ಎರೋಜನ್ ಆಗ್ಲಾರ್ದಂಥ ಒಂದು ಕಾರಣದಿಂದ ಅದ್ರ ಹೈಟು ಹಾಗೆ ಉಳ್ಕೊಂಡ್ಬಿಟ್ಟದ, ಜಾಸ್ತಿ ಎರೋಡ್ ಆಗಿಲ್ಲದು. ಆದ್ದರಿಂದ ದಕ್ಷಿಣ ಭಾಗ ಸ್ವಲ್ಪ ಜಾಸ್ತಿ ಹೈಟ್ ಇರೋದನ್ನು ನೋಡ್ತೀವಿ. ಆಮೇಲೆ ಅತ್ಯಂತ ಎತ್ತರವಾದ ಶಿಖರ ಈ ಪಶ್ಚಿಮ ಘಟ್ಟಗಳಲ್ಲಿ ಎಲ್ಲರೂ ನೋಡ್ತೇವೆ ಅಂದರೆ ಕೇರಳದಲ್ಲಿ ನೋಡ್ತೇವೆ. ಓಕೆನಾ. ಸೊ ಇವಾಗ ಕೇರಳದಲ್ಲಿ ಯಾವ್ದು ನೋಡ್ತೇವೆ ಅನ್ನೋದನ್ನು ನಾವು ನೋಡುವಂಥ. ಆದರೆ ಈ ಏನಪ್ಪ ಅಂದರೆ ಗುಜರಾತ್ದಿಂದ ಗೋವಾವರೆಗೆ ಇದನ್ನೇನಂತ ಕರೆದೇವೆ ಅಂದರೆ ಸಹ್ಯಾದ್ರಿ ಅಂತ ಕರೆದೇವೆ. ಆಲ್ರೆಡಿ ಬರೆದಿದ್ದೇನೆ ಇದನ್ನು. ಕರ್ನಾಟಕದಿಂದ ತಮಿಳುನಾಡುವರೆಗೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ನೀಲಗಿರಿ ಅಂತ ಕರಿತೀವಿ. ನೀಲಗಿರಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಕೇರಳದಲ್ಲಿ ನಾವು ಇದನ್ನು 3 ಹೆಸರುಗಳಿಂದ ಕರಿತೀವಿ. ಇಲ್ಲಿವರೆಗೂ ಒಂದು ಆಮೇಲೆ ಮತ್ತೊಂದು. ಓಕೆನಾ. ಸೊ ಇದೇನಪ್ಪ ಅಂದರೆ ಅಣ್ಣಮಲೈ. ಇದು ಏನಿದು? ಅಣ್ಣಮಲೈ ಬೆಟ್ಟಗಳು. ಇದಾದ ನಂತರ ಇಲ್ಲಿರ್ತಕ್ಕಂಥದ್ದು ಏನಿದು? ಇದಕ್ಕೆ ನಾವು ಪಳನಿ ಅಂತ ಕರೆದ್ವಿ. ಪಳನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಪಳನಿ ಆದ ನಂತರ ನಾವೇನು ನೋಡ್ತೇವೆ ಅಂದರೆ ಇಲ್ಲೊಂದು ನೋಡ್ತೇವೆ ಸರ್. ಇದನ್ನು ನಾವೇನಂತ ಕರಿತೀವಿ ಅಂದರೆ ಏಲಕ್ಕಿ ಬೆಟ್ಟಗಳು ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಇವಾಗ ವಿಚಾರ ಮಾಡಿರಿ, ನಂದು ಅತ್ಯಂತ ಎತ್ತರವಾದ ಏನು ಶಿಖರ ಐತಲ್ಲ ಅದು ಡೆಫಿನೆಟ್ಲಿ ಅಣ್ಣಮಲೈ ಒಳಗೆ ಕಂಡುಬರ್ಲಿರ್ತದೆ.
ಕೇರಳ ರಾಜ್ಯದಲ್ಲಿ ಕಂಡ ಒಂದು ಅಣ್ಣಮಲೈ ಬೆಟ್ಟ ಸಮೂಹಗಳಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಶಿಖರ ಎಲ್ಲೈತಿ, ಎಕ್ಸಾಕ್ಟ್ಲಿ ಎಲ್ಲೈತಿ ಸರ್. ಈ ಶಿಖರವನ್ನು ನಾವೇನಂತ ಕರಿತೀವಿ ಅಂದರೆ ಅನೈಮುಡಿ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅನೈಮುಡಿ ಅಂತ ಕರಿತೀವಿ. ಈ ಅನೈಮುಡಿ ಎಂಬ ಈ ಒಂದು ಶಿಖರದ ಎತ್ತರ ಎಷ್ಟೈತಪ್ಪ ಅಂತ ಕೇಳಿಬಿಟ್ರೆ 2695 ಮೀಟರ್ಸ್ ಅಂತ ಹೇಳ್ಬೇಕು. 2695 ಮೀಟರ್ಸ್ ಐತಿ ಅಂತ ಹೇಳ್ಬೇಕು. ಓಕೆನಾ? ಇದಾದ ನಂತರ ವಿಚಾರ ಮಾಡಿ, ಫುಲ್ ಕಾನ್ಸಂಟ್ರೇಷನ್. ಎರಡನೇ ಅತ್ಯಂತ ಎತ್ತರವಾದ ಶಿಖರ ಏನೈತಲ್ಲ ಅದು ಎಕ್ಸಾಕ್ಟ್ಲಿ ಇಲ್ಲೈತಿ. ಈ ಎರಡನೇ ಅತ್ಯಂತ ಎತ್ತರವಾದ ಶಿಖರವನ್ನು ನಾವು ಏನಂತ ಕರಿತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್, ದೊಡ್ಡ ಬೆಟ್ಟ ಅಂತ ಕರಿತೀವಿ. ಏನಂತ ಕರಿತೀವಿ? ದೊಡ್ಡ ಬೆಟ್ಟ ಅಂತ ಕರಿತೀವಿ. ಈ ದೊಡ್ಡ ಬೆಟ್ಟ ಅನ್ನೋದು ವಿಚಾರ ಮಾಡಿರಿ 2637 ಮೀಟರ್ಸ್ ಹೈಟ್ ಐತಿ. 2637 ಮೀಟರ್ಸ್ ಹೈಟ್ ಐತಿ. ಇದಾದ ನಂತರ ಅದರ ಬಾಜುನೇ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ ಕಂಡು ಬರ್ತದ ತಮಿಳ್ನಾಡೊಳಗೆ, ಮುಕುರ್ತಿ ಅಂತೇಳಿ. ಮುಕುರ್ತಿ ಅಂತೇಳಿ ನ್ಯಾಷನಲ್ ಪಾರ್ಕು ನೋಡಿರ್ತೀವಿ ನೀವು. ಓಕೆನಾ? ಮುಕುರ್ತಿ ಅಂತ ಪೀಕು ಕೂಡ ಐತೆ. ಮುಕುರ್ತಿ ಆದಮೇಲೆ ನೀವು ಕರ್ನಾಟಕದಲ್ಲಿ ಬಂದರೆ ಸರ್ ಇಲ್ಲಿನೂ ಕೂಡ ಬಹಳಷ್ಟು ಮೇಜರ್ ಬೆಟ್ಟ ಶಿಖರಗಳನ್ನು ನೋಡ್ತೀವಿ. ಮುಳ್ಳಯ್ಯನಗಿರಿ ಅಂತ ಕೇಳಿರ್ತೀವಿ ನೀವು. ಮುಳ್ಳಯ್ಯನಗಿರಿ ಇದರ ಬಗ್ಗೆ ನಾವು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಕರ್ನಾಟಕ ಭೂಗೋಳಶಾಸ್ತ್ರ ಬಂದಾಗ. ಓಕೆನಾ? ಸೊ ಮುಳ್ಳಯ್ಯನಗಿರಿ ಆದ ನಂತರ ಕುದುರೆಮುಖ ಇದು ಕೂಡ ಕಂಡುಬರ್ತದ. ಇವೆಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ಸ್ಗಳು. ಈಗ ಮಹಾರಾಷ್ಟ್ರಕ್ಕೆ ಬಂದರೆ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಪೀಕ್ ಕಂಡುಬರ್ತದ. ಇದಕ್ಕೆ ಕಳಸುಬಾಯಿ ಅಂತ ಕರೆದಾರೆ. ಕಳಸುಬಾಯಿ. ಓಕೆನಾ? ಸೊ ಈ ಒಂದು ಪೀಕ್ಸ್ಗಳನ್ನು ನೀವೇನು ಮಾಡ್ಬೇಕಂದ್ರೆ ಇಲ್ಲೇ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ ನಂಗೆ ಅರ್ಥ. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ನಾವೇನು ಮಾಡ್ಬೋದು ಅಂದರೆ ಸರ್ ವಿಚಾರ ಮಾಡಿರಿ, ನಾನು ಆಲ್ಮೋಸ್ಟ್ ಎಲ್ಲ ಒಂದು ಪ್ರಾಕೃತಿಕ ಲಕ್ಷಣಗಳನ್ನು ಕಾನ್ಸೆಪ್ಟ್ಸಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಈ ಒಂದು ಭಾಗದಲ್ಲಿ ನಾನು ಇದೇ ಪಶ್ಚಿಮ ಘಟ್ಟಗಳನ್ನು ಕನ್ಯಾಕುಮಾರಿಯಿಂದ ನೋಡಿದಾಗ ಯಾವ ರೀತಿ ಕಾಣ್ತಿರ್ತದೆ ಅದನ್ನು ಕೂಡ ಅರ್ಥ ಮಾಡಿಸ್ತೇನೆ ಅಂತ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ನೋಡಿರಿ. ಈ ರೀತಿ ಐತೆ ಅಂದ್ಕೊಳ್ರಿ. ಹಿಂಗೈತಲ್ಲ. ಆ್ಯಂಡ್ ಈ ಕಡೆ ನೀವು ನೋಡಿದರೆ ಅರಬ್ಬಿ ಸಮುದ್ರ ಕಾಣ್ತಿರ್ತದೆ ನಿಮಗೆ. ಓಕೆನಾ? ಸೊ ಅರಬ್ಬಿ ಸಮುದ್ರಕ್ಕೆ ನಾನು ಸಾಗರ ಮಟ್ಟವನ್ನು ಕೂಡ ಡ್ರಾ ಮಾಡಿಬಿಟ್ಟೇನೆ ಈ ಥರ. ಓಕೆ? ಸೊ ಈ ಥರ ಆಯ್ತು ಅಂದ್ಕೊಳ್ರಿ. ಈ ಥರ ಇದ್ದಾಗ ವಿಚಾರ ಮಾಡಿರಿ, ನಾನೇನು ಮಾಡ್ತೇನೆ ಅಂದರೆ ಇಲ್ಲಿಂದ ಭಾಳಷ್ಟು ನೈಋತ್ಯ ಮಾನ್ಸೂನ್ ಮಾರುತಗಳಿದ್ದಾಗ ಭಾಳಷ್ಟು ಮಾರುತಗಳು ಈ ರೀತಿ ರೈಸ್ ಆಗ್ತಿರ್ತಾವೆ ಅಂದ್ಕೊಳ್ರಿ. ರೈಸ್ ಆಗಿ ಇಲ್ಲಿ ಮೋಡಗಳ ರಚನೆಯನ್ನು ಮಾಡಿ ಏನಾಗ್ತಿರ್ತಾವೆ ಅಂದರೆ ಭಾಳಷ್ಟು ಮಳೆಯನ್ನು ಸುರಿಸ್ತಿರ್ತಾವೆ. ಭಾಳಷ್ಟು ಮಳೆಯನ್ನು ಸುರಿಸಿದಾಗ ಏನಾಗ್ತದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಭಾಳಷ್ಟು ಮಳೆ ಬಂದಾಗ ಇಲ್ಲೇ ಏನಾಗ್ತದಂದರೆ ಸರ್ ಈ ಒಂದು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಮಳೆ ಜಾಸ್ತಿ ಬರೋದು, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಮಳೆ ಕಡಿಮೆ ಬರೋದು ನೋಡ್ತೀವಿ. ಯಾಕಂದರೆ ಈ ಪೂರ್ವ ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ಮಳೆ ನೆರಳಿನ ಪ್ರದೇಶ ಅಥವಾ ರೇನ್ ಶಾಡೋ ರೀಜನ್ ಅಂತ ಕರಿತೀವಿ. ರೇನ್ ಶಾಡೋ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಾವು ಏನು ಮಾಡೋಣ ಅಂದರೆ ಫುಲ್ ಕಾನ್ಸಂಟ್ರೇಷನ್. ಈ ಪೂರ್ತಿ ಭಾಗವನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಈ ಥರ. ಓಕೆನಾ? 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿಬಿಟ್ರೆ ವಿಚಾರ ಮಾಡಿರಿ, ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಅಂತೇಳಿ ನಾವು ಆಲ್ಮೋಸ್ಟ್ ಅದನ್ನು ಡಿವೈಡ್ ಮಾಡ್ದಂಗೆ ಐತಿ ಇವಾಗ. ಓಕೆ? ಸೊ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವನ್ನು ನೋಡಿದರೆ ಮಳೆಯ ಪ್ರಮಾಣ ಯಾಕೆ ಜಾಸ್ತಿ ಐತಿ? ಪಶ್ಚಿಮ ಭಾಗದಲ್ಲಿ ಜಾಸ್ತಿ ಐತಿ. ಓಕೆನಾ? ಸೊ ಇಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಐತಿ, ಯಾರೋ ಮಾರ್ಕ್ ಮೇಲ್ಗಡೆ ಬರ್ದೇನೆ. ಆಮೇಲೆ ಇಲ್ಲಿ ಮಳೆಯ ಪ್ರಮಾಣ ಕಡಿಮೆ ಐತಿ. ಆದ್ದರಿಂದ ವಿಚಾರ ಮಾಡಿರಿ, ಇಲ್ಲಿ ಕಂಡುಬರ್ತಕ್ಕಂಥ ಸಸ್ಯವರ್ಗಗಳು ಕೂಡ ಅದೇ ರೀತಿ ಚೇಂಜ್ ಆಗ್ತಿರ್ತಾವೆ. ಹೆಂಗೆ ಚೇಂಜ್ ಆಗ್ತಿರ್ತಾವೆ? ಫಾರ್ ಎಕ್ಸಾಂಪಲ್ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ನಾವು ಯಾವ ರೀತಿಯ ಸಸ್ಯವರ್ಗಗಳನ್ನು ನೋಡ್ತೇವೆ ಅಂತ ಕೇಳಿಬಿಟ್ರೆ ವಿಚಾರ ಮಾಡಿ ಫುಲ್ ಕಾನ್ಸಂಟ್ರೇಷನ್. ಸಸ್ಯವರ್ಗ ಅಂತ ಬರ್ದೇನೆ. ಇಲ್ಲೇ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ತೇವೆ. ಓಕೆನಾ? ನಿತ್ಯ ಹರಿದ್ವರ್ಣ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಿತ್ಯ ಹರಿದ್ವರ್ಣ ಎಲ್ಲರಿಗೂ ಅರ್ಥ ಆಗ್ತದೆ ಅಂದ್ಕೊಂಡೇನೆ. ಇದಾದ ನಂತರ ಇಲ್ಲೇ ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಏನು ಕಂಡುಬರ್ತಾವೆ ಅಂದರೆ ಸರ್ ಎಲೆ ಉದುರುವ ಸಸ್ಯವರ್ಗ ಅಂತ ಕಂಡುಬರ್ತದೆ. ಎಲೆ ಉದುರುವ ಸಸ್ಯವರ್ಗ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸಸ್ಯವರ್ಗ. ಓಕೆನಾ? ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ನಾವು ಇಂಗ್ಲೀಷ್ ಒಳಗೆ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಎವರ್ಗ್ರೀನ್ ಮತ್ತು ಸೆಮಿ ಎವರ್ಗ್ರೀನ್ ಫಾರೆಸ್ಟ್ಗಳು ಎಲ್ಲ ಎಲ್ಲಿರ್ತಾವೆ ಅಂದರೆ ಈ ಕಡೆ ಭಾಗದಲ್ಲಿ ಮಳೆ ಜಾಸ್ತಿ ಇರ್ತಕ್ಕಂಥ ಭಾಗದಲ್ಲಿ ಇರ್ತದೆ. ಮಳೆ ಕಡಿಮೆ ಇರ್ತಕ್ಕಂಥ ಭಾಗದಲ್ಲಿ ಎಲೆ ಉದುರುವ ಸಸ್ಯವರ್ಗ ಅಥವಾ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಷ್ಟೆಲ್ಲ ಇಲ್ಲೇ ಸಸ್ಯವರ್ಗಗಳು ಇರ್ತಕ್ಕಂಥ ಕಾರಣದಿಂದ ಏನಾಗ್ಬಿಡುತ್ತೆ ಅಂದರೆ ಇದು ನಿಯರ್ಲಿ ಅರೌಂಡ್ ವಿಚಾರ ಮಾಡಿ ನಿಯರ್ಲಿ ಅರೌಂಡು 1700 ಮಿನಿಮಮ್ 1700 ಎಂಡೆಮಿಕ್ ಪ್ಲಾಂಟ್ ಸ್ಪೀಸೀಸ್ಗಳನ್ನು ಹೊಂದಿರ್ತಾವೆ. ಓಕೆನಾ? ಎಂಡೆಮಿಕ್ ಪ್ಲಾಂಟ್ ಸ್ಪೀಸೀಸ್ಗಳನ್ನು ಹೊಂದಿರ್ತಾವೆ. ಇವಾಗ ಎಂಡೆಮಿಕ್ ಪ್ಲಾಂಟ್ ಸ್ಪೀಸೀಸ್ ಅಂದರೆ ಅರ್ಥ ಏನು ಸರ್? ಈ ಒಂದು ಪ್ರದೇಶದಲ್ಲಿ ಕಂಡುಬಂದಂತಹ ಪ್ಲಾಂಟ್ ಸ್ಪೀಸೀಸು ಬೇರೆ ಪ್ರಪಂಚದಲ್ಲಿ ಯಾವುದೇ ಪ್ರದೇಶದಲ್ಲೂ ಕಂಡುಬರಂಗಿಲ್ಲ. ಅಂಥ ಒಂದು ಏನಪ್ಪ ಅಂದರೆ ಸಸ್ಯವರ್ಗಗಳ ಒಂದು ಪ್ರಭೇದಗಳನ್ನು ನಾವು ನೋಡ್ಬೋದು. ಮಿನಿಮಮ್ 1700 ಇದ್ದು ಪ್ಲಸ್ ಆ ಒಂದು ಪ್ರದೇಶ ನಿಯರ್ಲಿ ಅರೌಂಡ್ 70% ಡಿಸ್ಟರ್ಬ್ಡ್ ಇದ್ದರೆ ಅಂಥ ಪ್ರದೇಶಗಳನ್ನು ನಾವು ಏನಂತ ಕರಿತೀವಿ ಗೊತ್ತಾ? ನಾವು ಏನಂತ ಕರಿತೀವಿ ಅಂದರೆ
ಸರ್ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ದವರು, ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಐತಿ, ಓಕೆನಾ, ಇಂಟರ್ನ್ಯಾಷನಲ್. ಈ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ದವರು ಏನು ಮಾಡ್ತಾರೆ ಅಂದರೆ ಇಂಥ ಪ್ರದೇಶಗಳನ್ನು 70% ಡಿಸ್ಟರ್ಬ್ಡ್ ಇರಬೇಕು, ಹಾಗೂ ಆ ಪ್ರದೇಶದಲ್ಲಿ 1700 ಎಂಡೆಮಿಕ್ ಪ್ಲಾಂಟ್ ಸ್ಪೀಸೀಸ್ ಇರಬೇಕು. ಅಂಥ ಪ್ರದೇಶಗಳನ್ನು ನಾವೇನಂತ ಕರಿತೀವಿ ಅಂದರೆ ಸರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ, ಓಕೆನಾ. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ, ಓಕೆನಾ. ಸರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರೆದ್ವಿ, ಆದರೆ ಸರ್ ಇಲ್ಲೇ ಎಂಡಮಿಕ್ ಪ್ಲಾಂಟ್ ಸ್ಪೀಸೀಸ್ ಎಷ್ಟದಾವ ಅಂದರೆ ಇಟ್ ಈಸ್ ನಾಟ್ ಓನ್ಲಿ 1700, ಇಟ್ ಈಸ್ ಮೋರ್ ದ್ಯಾನ್ 2500 ಐತಿ. ಅದರ ಸಂಬಂಧ ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಲ್ಲಿ ಒಂದು 36 ಹಾಟ್ಸ್ಪಾಟ್ಸ್ಗಳದಾವೆ. ಆ ಹಾಟ್ಸ್ಪಾಟ್ಸ್ಗಳಲ್ಲಿ ಕೆಲವೊಂದು ಹಾಟ್ಸ್ಪಾಟ್ಸ್ಗಳನ್ನು ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಅಂತಲೂ ಕರೀತಾರೆ. ಆ ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಕ್ರೈಟೀರಿಯಾದಲ್ಲೂ ಕೂಡ ನಾವು ಏನು ನೋಡ್ತೇವೆ ಅಂದರೆ ವೆಸ್ಟರ್ನ್ ಘಾಟ್ಸ್ಗಳನ್ನು ನೋಡ್ತೇವೆ. ಸೊ ವೆಸ್ಟರ್ನ್ ಘಾಟ್ಸ್ ಆರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಹಾಟೆಸ್ಟ್ ಹಾಟ್ಸ್ಪಾಟ್ಸ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹಾಟೆಸ್ಟ್ ಹಾಟ್ಸ್ಪಾಟ್ಸ್ ಆಯ್ತಾ. ಇವಾಗ ವಿಚಾರ ಮಾಡಿರಿ, ಇವಾಗ ಯುನೆಸ್ಕೋ ಏನು ಮಾಡೋದಂದರೆ, ಯುನೆಸ್ಕೋ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಯುನೈಟೆಡ್ ನೇಷನ್ಸ್ ಸೇರಿರ್ತಕ್ಕಂಥದ್ದು, ಅದು 2012 ಯುನೆಸ್ಕೋ ಏನು ಮಾಡೋದಂದರೆ 2012 ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ಡೆಸಿಗ್ನೇಟ್ ಮಾಡೋದು ಅಥವಾ ರೆಕಗ್ನೈಸ್ ಮಾಡೋದು, ಓಕೆನಾ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ಕೂಡ ರೆಕಗ್ನೈಸ್ ಮಾಡೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ರೆಕಗ್ನೈಸ್ ಮಾಡಲಾಗದ, ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಅನ್ಕೊಳ್ರಿ ಇಲ್ಲಿ. ಆ್ಯಂಡ್ ಅಲ್ಟಿಮೇಟ್ಲಿ ಸರ್ ಇಷ್ಟಕೊಂಡ ಬಯೋಡೈವರ್ಸಿಟಿ ಕಂಡು ಬರ್ತದೆ, ಜೀವ ವೈವಿಧ್ಯತೆ ಕಂಡು ಬರ್ತದೆ ಅಂದರೆ ಇಟ್ ನೀಡ್ ಟು ಬಿ ಪ್ರೊಟೆಕ್ಟೆಡ್ ಆಟ್ ಎನಿ ಕಂಡೀಷನ್, ಓಕೆನಾ. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ವಿಚಾರ ಮಾಡಿರಿ ಏನು ಮಾಡ್ಬೋದು ನಾವು. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೋದು ಅದನ್ನು ನಾವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಇವಾಗ, ಓಕೆನಾ. ಫುಲ್ ಕಾನ್ಸಂಟ್ರೇಷನ್. ಏನು ಮಾಡ್ತಾರೆ ಇಂಡಿಯಾದವ್ರದ್ದು ಎಫರ್ಟ್ಸ್ಗಳನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಎಫರ್ಟ್ಸ್ ಆಫ್ ಇಂಡಿಯಾ ಅಂತ ಬರ್ತೀನಿ ಇಲ್ಲಿ, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಭಾರತದವರು ಇದನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವೇನು ಮಾಡ್ಲಿತ್ತೀವಿ ಅಂತ, ಓಕೆ. ಸೊ ಭಾರತದವರು ಇದನ್ನು ಉಳಿಸ್ಕೊಳ್ಳಿಕ್ಕೆ ಫುಲ್ ಕಾನ್ಸಂಟ್ರೇಷನ್ 2011 ಒಂದು ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಈ ಕಮಿಟಿಗೆ ನಾವು ಮಾಧವ್ ಗಾಡ್ಗಿಲ್ ಕಮಿಟಿ ಅಂತ ಕರಿತೀವಿ, ಓಕೆನಾ. ಮಾಧವ್ ಗಾಡ್ಗಿಲ್ ಕಮಿಟಿ ತುಂಬ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟ್ ಇದು ಮಾಧವ್ ಗಾಡ್ಗಿಲ್ ಅನ್ನೋದು. ಬಿಕಾಸ್ ರೀಸೆಂಟ್ಲಿ 2025 ಒಳಗೆ ಮಾಧವ್ ಗಾಡ್ಗಿಲ್ ಅವ್ರದ್ದು ಡೆತ್ ಆಗದ. ಅದರ ಸಲುವಾಗಿ ನಿಮಗೆ ಏನಂತ ಕೇಳ್ಬೋದು ಅಂದರೆ ಈ ವೆಸ್ಟರ್ನ್ ಘಾಟ್ಸ್ಗಳ ಬಗ್ಗೆ ಮಾಧವ್ ಗಾಡ್ಗಿಲ್ ಬಗ್ಗೆ ಕೇಳ್ಬೋದು, ಓಕೆನಾ. ಮಾಧವ್ ಗಾಡ್ಗಿಲ್ಗೆ ಈ ಸೆಂಟ್ರಲ್ ಗೌರ್ಮೆಂಟ್ದವರು ಈ ವೆಸ್ಟರ್ನ್ ಘಾಟ್ಸ್ಗಳ ಮೇಲೆ ಒಂದು ಸರ್ವೆ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕೆಲವೊಂದು ರೆಕಮೆಂಡೇಷನ್ಸ್ ಕೊಡ್ಲಿಕ್ಕೆ ಹೇಳಿರ್ತಾರೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ರೆಕಮೆಂಡೇಷನ್ಸ್ ಕೊಡುವಾಗ ಸರ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಪಶ್ಚಿಮ ಘಟ್ಟಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರಿಸರಕ್ಕೆ. ಆದ್ದರಿಂದ ಇದನ್ನು ಪೂರ್ತಿ ನೀವು 100% ಪೂರ್ತಿ ಏರಿಯಾವನ್ನು ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ರೆಕಗ್ನೈಸ್ ಮಾಡಿಬಿಡ್ರಿ. ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತ ರೆಕಗ್ನೈಸ್ ಮಾಡಿರಿ ಅಂತ ಹೇಳ್ಬಿಡ್ತಾರೆ ಮಾಧವ್ ಗಾಡ್ಗಿಲ್ ಅವರು. ಬಟ್ ಸರ್ ಈ ಥರ ನಾವು ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ಸ್ಗಳಂತೇಳಿ ನಾವು ಏನು ರೆಕಗ್ನೈಸ್ ಮಾಡಿಬಿಟ್ರೆ ಫಸ್ಟ್ ಆಫ್ ಆಲ್ ವಿಚಾರ ಮಾಡಿರಿ, ಸ್ಟೇಟ್ಸ್ಗಳು ಒಪ್ಪೋಗಬೇಕು. ಬಿಕಾಸ್ ದ ಲ್ಯಾಂಡ್ ಕಮ್ಸ್ ಅಂಡರ್ ದ ಸ್ಟೇಟ್ ಲಿಸ್ಟ್, ರಾಜ್ಯ ಪಟ್ಟಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾಯಿಂಟ್ ಅದು ಲ್ಯಾಂಡ್ ಪ್ರದೇಶಗಳು. ಆದ್ದರಿಂದ ಇಲ್ಲಿ ಕಂಡುಬರ್ತಕ್ಕಂಥ ಯಾವುದೇ ಸ್ಟೇಟ್ಸ್ಗಳು ಇದನ್ನು ಒಪ್ಕೊಳಂಗಿಲ್ಲ. ಆದ್ದರಿಂದ ಫುಲ್ ಕಾನ್ಸಂಟ್ರೇಷನ್ 2013 ನಾವೇನು ನೋಡ್ತೀವಿ ಅಂದರೆ ನಮ್ಮ ಇಂಡಿಯಾ ಮತ್ತೊಂದು ಕಮಿಟಿಯನ್ನು ಫಾರ್ಮ್ ಮಾಡೋದನ್ನು ನೋಡ್ತೀವಿ. ಅದಕ್ಕೆ ಕಸ್ತೂರಿ ರಂಗನ್ ಕಮಿಟಿ ಅಂತ ಕರಿತೀವಿ. ಕಸ್ತೂರಿ ರಂಗನ್ ಕಮಿಟಿ ಅಂತ ಕರಿತೀವಿ. ಈ ಕಸ್ತೂರಿ ರಂಗನ್ ಕಮಿಟಿದವ್ರು ಏನು ಮಾಡ್ಯಾರ ಅಂದರೆ ಸರ್ ಗ್ರಾಸ್ ರೂಟ್ ಲೆವೆಲಲ್ಲಿ ಸರ್ವೆ ಮಾಡಿ ಅಟ್ಲೀಸ್ಟ್ ಅರೌಂಡ್ 37% ಏರಿಯಾನಾದರೂ ನೀವು ಎಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಂತೇಳಿ ರೆಕಗ್ನೈಸ್ ಮಾಡಿರಿ. ಅದರ್ವೈಸ್ ವಿಲ್ ನಾಟ್ ಬಿ ಏಬಲ್ ಟು ಪ್ರೊಟೆಕ್ಟ್ ದ ವೆಸ್ಟರ್ನ್ ಘಾಟ್ಸ್ ಆ ಥರ ಹೇಳ್ಯಾರ ಅವ್ರು, ಓಕೆನಾ. ಸೊ ಇಟ್ ನೀಡ್ ಟು ಬಿ ಕನ್ಸಿಡರ್ಡ್ ವೆರಿ ಸೀರಿಯಸ್. ಇದನ್ನು ನಾವು ಏನಪ್ಪ ಅಂದರೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಇವನ್ ದೆನ್ ಕಸ್ತೂರಿ ರಂಗನ್ ಕಮಿಟಿ ರೆಕಮೆಂಡೇಷನ್ಸು ಕೂಡ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನಂಗೆ ಅರ್ಥ, ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾವೇನು ಮಾಡುವಂದರೆ ಇಲ್ಲಿ ಕಂಡುಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಂಡಮಿಕ್ ಸ್ಪೀಸೀಸ್ಗಳನ್ನು ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ದಟ್ ದಿ ಮೇ ಆಸ್ಕ್ ಯು ದಿಸ್ ಆಲ್ಸೋ, ಓಕೆ. ಎಂಡಮಿಕ್ ಸ್ಪೀಸೀಸ್ಗಳನ್ನು ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆ. ಹೆಂಗಿರ್ತಾವೆ ನೋಡಿರಿ ಎಂಡಮಿಕ್ ಸ್ಪೀಸೀಸು. ನೀವು ಒಂದ್ಸಲ ಗೂಗಲ್ ಮಾಡಿನೂ ಕೂಡ ನೋಡಿರಿ. ಬಿಕಾಸ್ ಐ ವಿಲ್ ನಾಟ್ ಬಿ ಏಬಲ್ ಟು ಶೋ ಯು ಎವ್ರಿಥಿಂಗ್ ಇಯರ್, ಬಟ್ ಐ ವಿಲ್ ಟ್ರೈ ಟು ರೈಟ್ ದ ನೇಮ್ ಆಫ್ ದ ಸ್ಪೀಸೀಸ್, ಓಕೆನಾ. ಇಲ್ಲೇ ಏನು ಕಂಡುಬರ್ತದೆ ಅಂದರೆ ಫಸ್ಟ್ ಸ್ಪೀಸಿ ಇಲ್ಲಿ ಸಿಂಹ ಬಾಲದ ಕೋತಿ ಅಥವಾ ಲಯನ್ ಟೇಲ್ಡ್ ಮೆಕಾಕ್ ಅಂತ ಕಂಡುಬರ್ತದೆ, ಓಕೆನಾ. ಲಯನ್ ಟೇಲ್ಡ್ ಮೆಕಾಕ್ ಅಂತ ಕಂಡುಬರ್ತದೆ. ಟೇಲ್ಡ್ ಮೆಕಾಕ್ ಅಂತ ಒಂದು ಪ್ರಾಣಿ ಕಂಡುಬರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
ಇದಾದ ನಂತರ ಇಲ್ಲಿ ನೀಲಗಿರಿ ತಾರ್ ಅಂತ ಕಂಡುಬರ್ತದೆ. ನೀಲಗಿರಿ ತಾರ್ ಅಂತ ಒಂದು ಗೋಟ್ ಸ್ಪೀಸಿ ಇದು, ಓಕೆನಾ, ನೀಲಗಿರಿ ತಾರ್. ಇದಾದ ನಂತರ ಇಲ್ಲೊಂದು ಏನು ಕಂಡುಬರ್ತದೆ ಅಂದರೆ ಒಂದು ರೆಪ್ಟೈಲ್ ಸ್ಪೀಸಿನೂ ಕಂಡುಬರ್ತದೆ, ಬ್ಲ್ಯಾಕ್ ಕೋಬ್ರಾ, ಓಕೆನಾ, ಬ್ಲ್ಯಾಕ್ ಕೋಬ್ರಾ ಅಂತೇಳಿ ಇದೇ ಒಂದು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಇದು, ಓಕೆನಾ. ಇದಾದ ನಂತರ 4ನೇ ಮೋಸ್ಟ್ ಇಂಪಾರ್ಟೆಂಟ್ ಎಂಡಮಿಕ್ ಸ್ಪೀಸಿ ನಾನು ಬರೆಯೋದಿದ್ರೆ ಒಂದು ಪ್ಲಾಂಟ್ ಸ್ಪೀಸಿ ಬರೀತೀನಿ ನಾನು, ನೀಲಕುರಿಂಜಿ ಅಂತ ಬರೀತೀನಿ. ನೀಲಕುರಿಂಜಿ ಬಗ್ಗೆ ಕೇಳ್ಬೋದು. ಒಂದು 12 ವರ್ಷಕ್ಕೊಂದ್ಸರಿ ಮಾತ್ರ ಅದು ಒಂದು ತನ್ನ ಫ್ಲವರ್ಸ್ಗಳನ್ನು ಬ್ಲೂ ಮಾಡೋದನ್ನು ನೋಡ್ತೀವಿ, ಓಕೆನಾ. ಸೊ ಎಂಡಮಿಕ್ ಸ್ಪೀಸೀಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ 4 ಸ್ಪೀಸೀಸ್ಗಳನ್ನು ನೀವು ವೆಸ್ಟರ್ನ್ ಘಾಟ್ಸಲ್ಲಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬಹುದು, ಓಕೆನಾ. ಇಷ್ಟೆಲ್ಲ ಆದ ನಂತರ ನಾವೇನು ಮಾಡೋಣ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಎಲ್ಲಿಪ್ಪ ಅಂದರೆ ಈ ಒಂದು ಭಾಗದಲ್ಲಿ ನಾನು ನಿಮಗೆ ಉಗಮ ಮತ್ತು ಅದರೆಲ್ಲ ಲಕ್ಷಣಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ. ಇವಾಗ ನಾವು ಏನು ಮಾಡೋಣ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಘಾಟ್ಸ್ಗಳು ಕಂಡುಬರ್ತಾವೆ, ಓಕೆನಾ. ಈ ಪಶ್ಚಿಮ ಘಟ್ಟಗಳಲ್ಲಿ ಘಾಟ್ಸ್ಗಳು ಕೂಡ ಕಂಡುಬರ್ತಾವೆ, ಘಾಟ್ಸ್ಗಳ ಜೊತೆಗೆ ಮಿನರಲ್ಸು ಕೂಡ ಕಂಡುಬರ್ತಾವೆ, ಆ್ಯಂಡ್ ಭಾಳಷ್ಟು ಅದರ್ ಫೀಚರ್ಸ್ಗಳು ಕೂಡ ಅದಾವೆ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಬಿ ವೆರಿ ಕೇರ್ಫುಲ್ ನೋಡಿರಿ, ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಫಸ್ಟಿಗೆ ಇಂಪಾರ್ಟೆಂಟ್ ಘಾಟ್ಸ್ ಅಂತ ಬರಿತೀನಿ, ಓಕೆನಾ. ಪ್ರಮುಖ ಘಾಟ್ಗಳು ಅಂತ ಬರಿತೀನಿ, ಓಕೆ. ಘಾಟ್ ಸರ್ ಎಕ್ಸಾಕ್ಟ್ಲಿ ಮೇಲ್ಗಡೆ ಎಲ್ಲಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ನೀವು ಏನಂತ ಕನ್ಸಿಡರ್ ಮಾಡ್ತೀರಿ ಅಂದರೆ ಇದು ವೆಸ್ಟರ್ನ್ ಘಾಟ್ಸ್ ಅಂತ ಕನ್ಸಿಡರ್ ಮಾಡಿರಿ. ವೆಸ್ಟರ್ನ್ ಘಾಟ್ಸ್ ಅಂತ ಕನ್ಸಿಡರ್ ಮಾಡಿದರೆ ಎಕ್ಸಾಕ್ಟ್ಲಿ ಇಲ್ಲಿ ಮೇಲ್ಗಡೆ ಮಹಾರಾಷ್ಟ್ರದಲ್ಲಿ ಒಂದು 2 ಘಾಟ್ಸ್ಗಳನ್ನು ನೋಡ್ತೀವಿ. ಒಂದು ಘಾಟಿಗೆ ಥಾಲ್ಘಾಟ್ ಅಂತ ಕರೀತಾರೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅದರ ಕೆಳಗಡೆ ಇರತಕ್ಕಂಥ ಘಾಟಿಗೆ ಬೋರ್ಘಾಟ್ ಅಂತ ಕರೀತಾರೆ, ಓಕೆನಾ. ಅದರ ಕೆಳಗಡೆ ಇರತಕ್ಕಂಥ ಘಾಟಿಗೆ ಚೋರ್ಲಾ ಘಾಟ್ ಅಂತ ಕರೀತಾರೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಚೋರ್ಲಾ ಘಾಟ್. ಆಮೇಲೆ ಎಲ್ಲದಕ್ಕಿಂತ ಕೆಳಗಡೆ ಇರತಕ್ಕಂಥ ಈ ಘಾಟಿಗೆ ನಾವು ಪಾಲ್ಘಾಟ್ ಅಂತ ಕರಿತೀವಿ, ಪಾಲಕ್ಕಾಡ್ ಘಾಟ್ ಅಂತಲೂ ಕರೀತಾರೆ, ಪಾಲ್ಘಾಟ್, ಓಕೆನಾ. ಇದು ಯಾವ ಪ್ರದೇಶಗಳನ್ನು ಕನೆಕ್ಟ್ ಮಾಡ್ತದೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಅಂದ್ಕೊಳ್ರಿ. ಇಲ್ಲಿ ತಾಲ್ಘಾಟ್ ಅನ್ನೋದು ಮುಂಬೈ ಮತ್ತು ನಾಸಿಕನ್ನು ಕನೆಕ್ಟ್ ಮಾಡ್ತಿರ್ತಕ್ಕಂಥ ಒಂದು ಪ್ಲೇಸ್ ಇದು ಅಥವಾ ಘಾಟ್. ಬೋರ್ಘಾಟ್ ಅನ್ನೋದು ಮುಂಬೈ ಮತ್ತು ಪುಣೆಯನ್ನು ಕನೆಕ್ಟ್ ಮಾಡ್ತದೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಚೋರ್ಲಾ ಘಾಟ್ ಅನ್ನೋದು ಸರ್ ಇದು ಪಣಜಿ ಮತ್ತು ಬೆಳಗಾವಿಯನ್ನು ಕನೆಕ್ಟ್ ಮಾಡ್ತದೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಪಾಲ್ಘಾಟ್ ಅನ್ನೋದು ಕೇರಳ ಮತ್ತು ತಮಿಳುನಾಡುವನ್ನು ಕನೆಕ್ಟ್ ಮಾಡ್ತದೆ, ತಮಿಳುನಾಡುವನ್ನು ಕನೆಕ್ಟ್ ಮಾಡ್ತದೆ. ಆದರೆ ಕೇರಳದಲ್ಲಿ ಪಾಲಕ್ಕಾಡ್ ಅಂತ ಒಂದು ಪ್ಲೇಸ್ ಕಂಡುಬರ್ತದೆ, ಓಕೆನಾ. ಪಾಲಕ್ಕಾಡ್ ಅಂತ ಪ್ಲೇಸ್ ಕಂಡುಬರ್ತದೆ, ಪಾಲಕ್ಕಾಡ್. ಆ್ಯಂಡ್ ತಮಿಳುನಾಡು ಅಲ್ಲಿ ಯಾವುದೋ ಕೊಯಮತ್ತೂರು ಅಂತೇಳಿ ಒಂದು ಪ್ಲೇಸ್ ಕಂಡುಬರ್ತದೆ, ಅಂತೇಳಿ ಪ್ಲೇಸ್ ಕಂಡುಬರ್ತದೆ. ಅದನ್ನು ಕನೆಕ್ಟ್ ಮಾಡುವಂಥ ಒಂದು ಘಾಟ್ ಇದು, ಯಾವುದೋ ಪಾಲ್ಘಾಟ್, ಓಕೆನಾ. ಈಗ ಪಾಲ್ಘಾಟ್ ಆಯ್ತಾ. ಈ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಘಾಟ್ಸ್ಗಳು ನೋಡ್ತೀವಿ, ಆದರೆ ಅದನ್ನು ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತಲ್ಲ, ಓಕೆನಾ. ಆರಿಬೆಲ್ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್, ದೇವಿಮನಿ ಘಾಟ್, ಸಂಪಾಜಿ ಘಾಟ್, ಆಮೇಲೆ ಏನಪ್ಪ ಅಂದರೆ ಚಾರ್ಮುಡಿ ಘಾಟ್ ಅಂತ ಭಾಳಷ್ಟು ಘಾಟ್ಸ್ಗಳು ಕಂಡುಬರ್ತಾವೆ. ಬಟ್ ವಿ ಆರ್ ನಾಟ್ ಟ್ರೈಂಗ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್. ರಾದರ್ ಇಲ್ಲಿ ಪಾಲ್ಘಾಟ್ ಅನ್ನೋದು ವಿಚಾರ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ಪಾಲ್ಘಾಟದ ಮೇಲ್ಗಡೆ ಭಾಗದಲ್ಲಿ ನಾವೇನು ನೋಡ್ತೀವಿ ಅಂದರೆ ನೀಲಗಿರಿಯನ್ನು ನೋಡ್ತೀವಿ. ಅದರ ಕೆಳಗಡೆ ಭಾಗದಲ್ಲಿ ನಾವೇನು ನೋಡ್ತೀವಿ ಅಂದರೆ ಅಣ್ಣಮಲೈ ನೋಡ್ತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಅಣ್ಣಮಲೈ. ಸೊ ಈ ನೀಲಗಿರಿ ಮತ್ತು ಅಣ್ಣಮಲೈನ ಡಿವೈಡ್ ಮಾಡಲಿಕ್ಕೂ ಕೂಡ ಯಾವ ಘಾಟ್ ಐತೆ ಅಂತ ಕೇಳಿಬಿಟ್ರೆ ನೀವು ಆರಾಮ್ಸೆ ಪಾಲ್ಘಾಟ್ ಅಂತ ಹೇಳ್ಬೋದು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಪ್ರಮುಖ ಘಾಟ್ಸ್ಗಳು ಯಾವ ರೀತಿ ಕಾಣ್ಲಿತ್ತ ನೋಡ್ರಿ ವೆಸ್ಟರ್ನ್ ಘಾಟ್ಸಲ್ಲಿ, ಓಕೆ. ಸೊ ಇದಾದ ನಂತರ ಫುಲ್ ಕಾನ್ಸಂಟ್ರೇಷನ್ ನಾವು ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡ್ಬಿಡೋಮಂತ, ಸೊ ದ್ಯಾಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆ. ಸೊ ಫುಲ್ ಕಾನ್ಸಂಟ್ರೇಷನ್. ಈ ರೀತಿ ಐತೆ ಅನ್ಕೊಳ್ರಿ. ಈ ರೀತಿ ಐತೆ ಅನ್ಕೊಳ್ರಿ, ಓಕೆನಾ. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವುದಾದ್ರೂ ಮಿನರಲ್ಸ್ಗಳು ಕಂಡುಬರ್ತಾವೆ ಅಂತೇಳಿ ನೋಡ್ಲಿಕ್ಕೆ ಟ್ರೈ ಮಾಡೋಣ, ಓಕೆನಾ. ಮೋಸ್ಟ್ ಇಂಪಾರ್ಟೆಂಟ್ ಮಿನರಲ್ಸ್ ಯಾವುದಾದ್ರು ಕಂಡುಬರ್ಲಿತ್ತಾವ ಅಂದರೆ ಸರ್ 3 ಮಿನರಲ್ಸ್ಗಳು ಕಂಡುಬರ್ತಿರ್ತಾವೆ. ಅದೇ ಇಂಪಾರ್ಟೆಂಟ್. ಇವಾಗ ಯಾವ್ಯಾವ ಖನಿಜಗಳು ಕಂಡುಬರ್ಲಿತ್ತಾವ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಬ್ಬಿಣ ಅಂತ ಒಂದು ಖನಿಜ ಕಂಡುಬರ್ತದ. ಎಲ್ಲಿ ಕರ್ನಾಟಕದ ಕುದುರೆಮುಖ ಅಲ್ಲೆಲ್ಲ ಕಂಡುಬರ್ತದ. ಆಮೇಲೆ ಮಹಾರಾಷ್ಟ್ರದ ರತ್ನಗಿರಿ ಅಂತ ಒಂದು ಪ್ಲೇಸ್ ಐತಿ, ಅಲ್ಲೆಲ್ಲ ಕಂಡುಬರ್ತದೆ. ಈ ಕಬ್ಬಿಣ ಎಲ್ಲಿ ಕಂಡುಬರ್ತದೆ ಅಲ್ಲೇ ಸರ್ ಮ್ಯಾಂಗನೀಸು ಕೂಡ ಕಂಡುಬರ್ತದೆ. ಮ್ಯಾಂಗನೀಸ್ ಜೊತೆಗೆ ಮತ್ತೊಂದು ಮಿನರಲನ್ನು ಬರಿಬೋದು ನಾನು ಇಲ್ಲೇ ಬಾಕ್ಸೈಟ್ ಅಂತೇಳಿ. ಸೊ ಈ ಒಂದು 3 ಖನಿಜಗಳನ್ನು ನಾವು ಅತ್ಯಂತ ಪ್ರಮುಖವಾಗಿ ಎಲ್ಲಿಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ಮೇಲೆ ನೋಡೋದನ್ನು, ವೆಸ್ಟರ್ನ್ ಘಾಟ್ಸಲ್ಲಿ ಇರತಕ್ಕಂಥದ್ದನ್ನು ನೋಡ್ಬೋದು, ಓಕೆನಾ. ಸರ್ ಇವಾಗ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇ ಫಾರ್ ಎಕ್ಸಾಂಪಲ್ ಪ್ರಮುಖ ನದಿಗಳನ್ನು ನಾನು ಬರಲಿಕ್ಕೆ ಟ್ರೈ ಮಾಡ್ತೀನಿ ಅನ್ಕೊಡ್ರಿ. ನದಿಗಳನ್ನು ನಾನು ಹೆಂಗೆ ಬರಿಬೋದು ಅಂದರೆ ವೆಸ್ಟ್ ಫ್ಲೋಯಿಂಗ್ ಮತ್ತು ಈಸ್ಟ್ ಫ್ಲೋಯಿಂಗ್, ಅಥವಾ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು, ಪೂರ್ವಕ್ಕೆ ಹರಿಯುವಂಥ ನದಿಗಳು ಅಂತ ಬರೀಬೋದು. ಪೂರ್ವಕ್ಕೆ ಹರಿಯುವಂಥ ನದಿಗಳು
ಆ್ಯಂಡ್ ಈ ಕಡೆ ಏನು ಬರೀತೆ ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಂತ ಬರೀಬೋದು, ಪಶ್ಚಿಮಕ್ಕೆ. ಓಕೆನಾ. ಈ ಪಶ್ಚಿಮಕ್ಕೆ ಮತ್ತು ಪೂರ್ವಕ್ಕೆ ಹರಿಯುವಂಥ ನದಿಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವಿಚಾರ ಮಾಡಿರಿ, ನಿಮಗೆ ಯಾವ್ಯಾವ ನದಿಗಳು ಕಂಡುಬರ್ತಾವೆ ನೋಡ್ರಿ. ಸರ್ ಇಲ್ಲಿ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ ಮಾಂಡೋವಿ ಕಂಡುಬರ್ತದ, ಮಾಂಡೋವಿ, ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಕಾಳಿ ಕಂಡುಬರ್ತದ, ಕಾಳಿ, ಶರಾವತಿ, ನೇತ್ರಾವತಿನೂ ಕೂಡ ಕಂಡುಬರ್ತದೆ ನಂಗೆ ಅನ್ಸಿ ಮಟ್ಟಿಗೆ, ನೇತ್ರಾವತಿ. ಆ್ಯಂಡ್ ಪೆರಿಯಾರ್ ಅಂತ ಒಂದು ನದಿ ಕಂಡುಬರ್ತದೆ, ಪೆರಿಯಾರ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ಅತ್ಯಂತ ಪ್ರಮುಖ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಎಲ್ಲಿಂದ ಸ್ಟಾರ್ಟ್ ಆಗ್ಯಾವ ನದಿಗಳು? ಎಲ್ಲಿಂದ ಅಂದರೆ ಪಶ್ಚಿಮ ಘಟ್ಟಗಳ ಅತ್ಯಂತ ಉನ್ನತ ಪ್ರದೇಶದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನದಿಗಳು ಹೆಂಗೆ ಹರಿಲಿತಾವ ಅಂದರೆ ಇಲ್ಲಿ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿರಿ. ಈ ಒಂದು ಡೈಗ್ರಾಮಲ್ಲಿ ನಿಮ್ಗೆ ಕಾಣ್ತಿರ್ತದ ಫುಲ್ ಕಾನ್ಸಂಟ್ರೇಷನ್. ಈ ಡೈಗ್ರಾಮಲ್ಲಿ ನೀವು ನೋಡಿದ್ರಿ ಅಂದರೆ ನದಿಗಳು ಎಕ್ಸಾಕ್ಟ್ಲಿ ಹಿಂಗೆ ಹರಿತಿರ್ತಾವೆ, ಹಿಂಗೆ. ಓಕೆನಾ. ಇದಕ್ಕೆ ನಾನು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಂತ ಕರಿತೀನಿ. ಬಟ್ ಹಿಂಗೆ ಹರಿದ್ರೆ ಇದಕ್ಕೆ ಪೂರ್ವಕ್ಕೆ ಹರಿಯುವಂಥ ನದಿಗಳಂತ ಕರಿಬೋದು. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ನಾನು ಅದನ್ನೇ ಇನ್ನೊಂದ್ಸಲ ಬರೀಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ ಇಲ್ಲೇ. ಫುಲ್ ಕಾನ್ಸಂಟ್ರೇಷನ್. ಮಾಂಡೋವಿ ಅಂತೂ ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಇರಲಿತ್ತದ. ಅದಾದ ನಂತರ ಕಾಳಿ, ಬೇಡ್ತಿ, ಗಂಗಾವಳಿ, ಅಘನಾಶಿನಿ, ಶರಾವತಿ, ವರಾಹಿ, ಸೀತಾಸ್ವರ್ಣ, ನೇತ್ರಾವತಿ ಅಂತೇಳಿ ಭಾಳಷ್ಟು ನದಿಗಳು ಕಂಡುಬರ್ತಾವೆ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು. ಓಕೆನಾ. ಅದಾದ ನಂತರ ಕೇರಳದಲ್ಲಿ ಅತ್ಯಂತ ಪ್ರಮುಖ ಪಶ್ಚಿಮಕ್ಕೆ ಹರಿಯುವಂಥ ನದಿ ಯಾವ್ದು ಐತಂದ್ರೆ ಪೆರಿಯಾರ್ ಅಂತ ಕಂಡುಬರ್ತದೆ. ಓಕೆನಾ. ಇದಾದ ನಂತರ ಪೂರ್ವಕ್ಕೆ ಹರಿಯುವಂಥ ನದಿಗಳು ಕೂಡ ಕಂಡುಬರ್ತಾವೆ. ಆ ಪೂರ್ವಕ್ಕೆ ಹರಿಯುವಂಥ ನದಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಗೋದಾವರಿ, ಆಮೇಲೆ ಕೃಷ್ಣ, ಆಮೇಲೆ ಕಾವೇರಿ ಆ್ಯಂಡ್ ಅಲ್ಟಿಮೇಟ್ಲಿ ವಾಟ್ ಡು ವಿ ಹ್ಯಾವ್ ಗಾಟ್ ವೈಗೈ ಅಂತೇಳಿ ತಮಿಳುನಾಡು ಒಳಗೆ ಒಂದು ಅರಬ್ಬಿ ಸಮುದ್ರಕ್ಕೆ ಹರಿಯುವಂಥ ನದಿಯನ್ನು ನೋಡ್ತೀವಿ. ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಹೌ ಯು ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ವೆಸ್ಟರ್ನ್ ಘಾಟ್ಸ್. ಓಕೆನಾ. ಇಷ್ಟೆಲ್ಲ ಪಾಯಿಂಟ್ಸ್ಗಳು ನಿಮಗೆ ವೆಸ್ಟರ್ನ್ ಘಾಟ್ಸ್ಗಳ ಬಗ್ಗೆ ಗೊತ್ತಿತ್ತು ಅಂದರೆ ಐ ಥಿಂಕ್ ಯು ವಿಲ್ ನಾಟ್ ಬಿ ಏಬಲ್ ಟು ಮಿಸ್ ಎನಿ ಆಫ್ ದ ಕ್ವಶನ್ಸ್. ಯಾವುದೇ ರೀತಿ ಕ್ವಶನ್ಸ್ಗಳನ್ನು ಕೇಳಿ ವಿಲ್ ಬಿ ಏಬಲ್ ಟು ಸಾಲ್ವ್ ದ ವೆಸ್ಟರ್ನ್ ಘಾಟ್ಸ್ ಪ್ರಾಪರ್ಲಿ. ಓಕೆನಾ. ಸೊ ಇವತ್ತಿಂದ ಒಂದು ಟಾಪಿಕ್ ಹೆಂಗಿತ್ತಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ಮೇಲೆ ಫೋಕಸ್ಡ್ ಇತ್ತಿದ್ದು ಪೂರ್ತಿ ಟಾಪಿಕ್. ವೆಸ್ಟರ್ನ್ ಘಾಟ್ಸ್ಗಳ ಮೇಲೆ ಫೋಕಸ್ ಇರತಕ್ಕಂಥ ಟಾಪಿಕ್ ಇದು. ಓಕೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಅನ್ಸಿ ಮಟ್ಟಿಗೆ ಎಂಥದೇ ಕ್ವಶನ್ಸ್ ಕೇಳಿ ಯು ವಿಲ್ ನಾಟ್ ಬಿ ಏಬಲ್ ಟು ಮಿಸ್ ಇಟ್. ಓಕೆ. ಸೊ ನಾನು ಎಂಡಮಿಕ್ ಸ್ಪೀಸೀಸ್ಗಳ ಬಗ್ಗೆ ಮಾತಾಡೀನಿ, ಪ್ರೊಟೆಕ್ಷನ್ಗಳ ಬಗ್ಗೆ ಮಾತಾಡೀನಿ, ಅದ್ರ ಫಾರ್ಮೇಷನ್ನೇ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಿಲ್ಲ. ಆಮೇಲೆ ಘಾಟ್ಸ್ಗಳ ಬಗ್ಗೆ ಮಾತಾಡೀನಿ, ಆಮೇಲೆ ಯಾವ ರೀತಿ ಮಳೆ ಎಲ್ಲಿ ಜಾಸ್ತಿ ಬರ್ತದೆ, ಎಲ್ಲಿ ಕಡಿಮೆ ಬರ್ತದೆ, ಅದರ ಜೊತೆಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟಿಗೆ ರೆಕಗ್ನೈಸ್ ಮಾಡ್ಬೇಕಂದ್ರೆ ಯಾವ ಒಂದು ಫ್ಯಾಕ್ಟರ್ಸ್ಗಳ ನೆಸೆಸರಿ ಅದಾವು ಪ್ರತಿಯೊಂದೂ ನಾನು ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಸೊ ದ್ಯಾಟ್ ವಿಲ್ ಬಿ ಏಬಲ್ ಟು ಸಾಲ್ವ್ the questions properly. Okay. This is about Western Ghats. In the next class, we will try to discuss about Eastern Ghats and the difference in between Western Ghats and Eastern Ghats. Okay na? So thank you.